ರಾಜ್ಯ ಸರ್ಕಾರವೇ ನಕ್ಸಲೈಟ್ ವಿರುದ್ಧ ಶರಣಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿಯ ಬಹುತೇಕ ನಾಯಕರು ನಕ್ಸಲ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ನನಗಿಲ್ಲೊಂದು ದ್ವಂದ್ವ ಅರ್ಥ ಆಗ್ತಾ ಇಲ್ಲ ನೋಡಿ. ಕೇಂದ್ರ ಸಚಿವಾಲಯ ಅಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಇದೇ ನಕ್ಸಲೈಟ್ ವಿಚಾರವಾಗಿ ಒಂದು ಧೋರಣೆಯನ್ನ ಅನುಸರಿಸಿದ್ರು ಅಥವಾ ಒಂದು ವಿಚಾರವನ್ನ ಮಂಡನೆ ಮಾಡಿದ್ರು. ನಕ್ಸಲ್ ಹೋರಾಟಗಾರರು ಅಂದ ಸಂದರ್ಭದಲ್ಲಿ ಆ ನಕ್ಸಲ್ ಚಟುವಟಿಕೆಗಳು ಮುಂದುವರಿಬಾರದು ಅನ್ನೋದೇ ಆದರೆ ಶಾಂತಿಯ ಸ್ಥಾಪನೆ ಅನ್ನೋದಾಗಬೇಕು. ಆ ಶಾಂತಿ ಸುವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಆ ಹೋರಾಟಗಾರರ ಜೊತೆ ಮಾತುಕತೆಯನ್ನ ನಡೆಸಬೇಕು ಅನ್ನೋದರ ನಡುವೆ ಬಿಜೆಪಿಯ ಇವತ್ತಿನ ನಿಲುವೇನಿದೆ, ನಿರ್ಧಾರ ಏನಿದೆ, ಕೊಟ್ಟಿರುವಂತಹ ಹೇಳಿಕೆ ಅನ್ನೋದೇನಿದೆ ಸ್ವಲ್ಪ ತಾಳಮೇಳ ಆಗ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರದ ನಿಲುವು ನಿರ್ಧಾರ ನಕ್ಸಲೈಟ್ ವಿಚಾರದಲ್ಲಿ ಅನ್ನೋದಾದ್ರೆ ಒಂದು ಪಕ್ಷ ನಕ್ಸಲೈಟ್ ಅಥವಾ ನಕ್ಸಲ್ ಹೋರಾಟಗಾರರು ಅಂದಾಗ ಅವರ ಕೇಸ್ಗಳನ್ನ ಹಿಂಪಡೆಯುವ ಕುರಿತಂತೆ ಬಿಜೆಪಿಗೆ ಏನಾದರೂ ಅಸಮಾಧಾನ ಇದೆಯಾ, ಕಾಂಗ್ರೆಸ್ ಏನ್ ಮಾಡೋದಕ್ಕೆ ಹೊರಟಿದೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ನಮ್ಮ ಜಿ ಸಂವಾದದಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯ ಸರ್ಕಾರದ ಮುಂದೆ ನಕ್ಸಲರ ಶರಣಾಗತಿಯ ಕುರಿತಂತೆ ಪ್ರತಿಪಕ್ಷ ಅಸಮಾಧಾನವನ್ನು ಹೊರಹಾಕಿದೆ. ಯಾವ ಮಟ್ಟಿಗೆ ಇವತ್ತು ಸ್ಟೇಟ್ಮೆಂಟ್ ಅನ್ನ ಬಿಜೆಪಿ ಕೊಟ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರವೇ ನಕ್ಸಲೈಟ್ ಮುಂದೆ ಶರಣಾಗಿ ಹೋಗಿದೆ ಅಂತ ಪ್ರತಿಪಕ್ಷ ಗರಂ ಆಗಿದೆ. ಸಿಎಂ ವಿರುದ್ಧ ಸುನಿಲ್ ಕುಮಾರ್, ಸಿಟಿ ರವಿ ಸಿಡಿಮಿಡಿಗೊಂಡಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಕ್ಸಲರ ಶಸ್ತ್ರಾಸ್ತ್ರ ಏನಾಯ್ತು ಅಂತ ಹೇಳಿ ಬಿಜೆಪಿ ಲೀಡರ್ಸ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾಡಿನ ನಕ್ಸಲ್ ಆರೋಪಕ್ಕೆ ಗೃಹ ಸಚಿವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಏನು ಹೇಳಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಡ್ ಬರೋಣ. ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ವಾಟ್ ಈಸ್ ರಾಂಗ್ ಅಂತ ಹೇಳ್ಬೇಕಲ್ಲ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ. ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರ ಅವರು? ಸ್ಟೇಜ್ ಮ್ಯಾನೇಜ್ ಮಾಡಿದ್ರು, ಏನಾದ್ರೂ ಇರ್ಲಿ, ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗ್ಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗ್ಬೇಕು. ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ಹೌದಪ್ಪ, ನಾವು ಮಾಡಬಾರ್ದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಇಡೀ ಸರ್ಕಾರ ನಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನ್ ತಪ್ಪು ಅಂತ ಹೇಳಿ ಅವರು. ರಾಜ್ಯದ ಮುಖ್ಯವಾಹಿನಿಗೆ ಶಸ್ತ್ರತ್ಯಾಗ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಈ ನೆಲದ ಕಾನೂನನ್ನು ನಾವು ಗೌರವಿಸ್ತೇವೆ ಅಂತ ನಕ್ಸಲರು ಹೇಳಿದರೆ ಅವರನ್ನ ಶರಣಾಗತಿಯನ್ನು ನಾನು ಸ್ವಾಗತ ಮಾಡ್ತೇನೆ. ಸರ್ಕಾರದ ನಿಲುವು ಸರಿ ಇದೆ ಅಂತ ಹೇಳೋಣ ನಾನು. ಆದರೆ ನಿನ್ನೆ ನಡೆದದ್ದು ಏನಂತ ಹೇಳಿದರೆ, ಸಾಮಾನ್ಯ ಜಿಲ್ಲಾಧಿಕಾರಿ ನಾನು ಮೊದಲೇ ಆಗ್ರಹಪಡಿಸಿದ್ದೆ, ಈ ಹಿಂದೆ ಶರಣಾದಂಥ ನಕ್ಸಲರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು, ಅವ್ರಿಗೆ ಕೊಡಬೇಕಾದಂಥ ಪ್ಯಾಕೇಜ್ ಕೊಡಬೇಕು, ಅವರಿಗೆ ಆ ಹಿಂದೆ ಶರಣಾಗತಿ ಆಗುವಾಗ ಕೊಟ್ಟಿರುವಂಥ ಭರವಸೆಯಂತೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡಿದ್ದೆ. ನಿನ್ನೆ 6 ಜನ ಏನು ನಕ್ಸಲೀಯರು ಶರಣಾಗತರಾಗಿದ್ದಾರೆ, ನಾವು ನಕ್ಸಲೀಯರಾಗಿ ಉಳಿಯೋದಿಲ್ಲ, ಸಾಮಾನ್ಯ ನಾಗರಿಕರಾಗ್ತೇವೆ ಅಂತ ಏನು ಹೇಳಿ ಬಂದಿದ್ದಾರೆ, ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೇವೆ. ಆದರೆ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಈ 6 ಜನ ಕೆಲವರು ಡಿಗ್ರಿ ಮಾಡಿರ್ಬೋದು, ಕೆಲವರು 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು ಓದಿದ್ದಾರೆ. ಈ ಥರದವರು ನಕ್ಸಲೀಯರಾದ್ರಲ್ಲ, ಇವರ ಬ್ರೈನ್ ವಾಶ್ ಮಾಡಿದಂಥವರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ? ಸೂಕ್ಷ್ಮ ಮತ್ತು ಗಂಭೀರ ವಿಚಾರ ಇದು. ನಕ್ಸಲೈಟ್ ಚಟುವಟಿಕೆಗಳು ಅಂತ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಏಕಾಏಕಿ ನಿರ್ಧಾರಕ್ಕೂ ಬರೋದಕ್ಕೆ ಆಗೋದಿಲ್ಲ. ಬಹುತೇಕ ನೀವು ಪಶ್ಚಿಮ ಘಟ್ಟ ಭಾಗ ಅಥವಾ ಕಾಡು ಪ್ರದೇಶ ಇರುವಂತಹ ಭಾಗ ಅಂದಾಗ ನಕ್ಸಲೈಟ್ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ಎಲ್ಲೇ ಮೀರಿತ್ತು ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬಹುದು. ನೋಡಿ, ಈ 6 ಜನ
ನಕ್ಸಲೈಟ್ ಅಂದ ಸಂದರ್ಭದಲ್ಲಿ ಅವರ ಶರಣಾಗತಿಯ ಕುರಿತಂತೆ ಬಿಜೆಪಿ ಹಲವಾರು ಪ್ರಶ್ನೆಗಳನ್ನು ಎತ್ತಿದೆ. ಕಾಂಗ್ರೆಸ್ನ ಉತ್ತರ ಏನು ಅಂತ ತಿಳ್ಕೊಳ್ಬೇಕು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರಿದ್ದಾರೆ, ನಮಸ್ಕಾರ. JDS ವಕ್ತಾರರು ರಿಷಿಕ್ ವಿಮಾನ್ಗೌಡ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು TR ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಯದುಕುಮಾರ್ ಗೌಡ್ರೆ, ನಾನು ಅಮಿತ್ ಶಾ ಅವರ ವಿಚಾರವನ್ನು ಆಗಲೇ ಉಲ್ಲೇಖ ಮಾಡಿದೆ. ಅಮಿತ್ ಶಾ ಅವರೇ ನೋಡಿ, ಒಂದು ದೇಶ ಅಂದ ಸಂದರ್ಭದಲ್ಲಿ ನಕ್ಸಲ್ ಚಟುವಟಿಕೆಗಳಿರಬಾರ್ದು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅವರು ಮುಖ್ಯವಾಹಿನಿಗೆ ಬರಬೇಕು, ಒಳ್ಳೆ ಬದುಕನ್ನು ನಡೆಸಬೇಕು, ಆ ಹೋರಾಟಗಾರರ ಜೊತೆ ಶಾಂತಿಯುತವಾದಂತಹ ಮಾತುಕತೆಯನ್ನು ನಡೆಸಿ. ರೈಟ್, ಈ ಕೋಟ್ರೆ ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡ್ತಾ ಇದ್ರು, ನಾನೇ ಹಿಂದೆ ಮೂಲ ಸೌಕರ್ಯಕ್ಕೆ ಒತ್ತಾಯವನ್ನು ಮಾಡಿದ್ದೆ, ಆಗ್ರಹಿಸಿದ್ದೆ ಅನ್ನುವಂಥ ವಿಚಾರವನ್ನು ಮಾಡಿದಾಗಲೂ ಕೂಡ ನೀವೇನು ಶರಣಾಗತಿನ ತಪ್ಪು ಅಂತಿದ್ದೀರೋ ಅಥವಾ ಏನನ್ನು ತಪ್ಪು ಅಂತಿದ್ದೀರಿ? ನಿಮ್ಗೆ ಇದರಲ್ಲಿ ದೋಷ ಏನು ಕಾಣ್ತಿದೆ? ಈಗ DC ಎದುರುಗಡೆ ಅವ್ರು ಸರೆಂಡರ್ ಆಗಬೇಕಿತ್ತ, CM ಎದುರುಗಡೆ ಬಂದಿದ್ದು ನಿಮಗೆ ಅಸಮಾಧಾನ ಆಯ್ತಾ? ಏನು ನಿಮ್ಮ ಅಸಮಾಧಾನ ಏನು? ಮೇಡಮ್ ನೋಡಿ, ಈ ಒಂದು ಇದರಲ್ಲಿ ಅವ್ರು ಶರಣಾಗಬೇಕಾಗಿರೋದು ಕಾನೂನು ಪ್ರಕಾರವಾಗಿ. ಯಾಕಂದ್ರೆ ಅವರು ಯಾವುದರ ವಿರುದ್ಧ ಹೋದ್ರು, ಸಂವಿಧಾನದ ವಿರುದ್ಧ, ಪ್ರಜಾಸತ್ತಾತ್ಮಕ ವಿರುದ್ಧ, ಇದು ನಮಗೆ ಅನ್ವಯಿಸಲ್ಲ, ಹಾಗೆ ಬರಲ್ಲ ಅಂದ್ಬಿಟ್ಟು ವಿರುದ್ಧ ಹೋರಾಡಿದಂಥದ್ದು. ಸೊ ಅವ್ರು ಬಂದ್ಬೇಕಾದಾಗ ಯಾವ್ದಕ್ಕೆ ಶರಣಾಗಿ ಬರಬೇಕು? ಮತ್ತೆ ಈ ಪ್ರಜಾಪ್ರಭುತ್ವದಲ್ಲಿ, ಈ ಸಂವಿಧಾನದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಶರಣಾಗತನಾಗಬೇಕು. ಯಾವ ತರ ಶರಣಾಗತ? ಶಸ್ತ್ರಾಸ್ತ್ರ ಏನಾಯ್ತು ಅವ್ರದ್ದು? ನಾವು ಕೇಳ್ತಾ ಇರೋದು ಇದು ಬರೀ ಶರಣಾಗತಿನ, ಶಸ್ತ್ರಾಸ್ತ್ರ ಶರಣಾಗತಿನ? ಮತ್ತೆ ಒಂದು ಇದನ್ನ ಜಿಲ್ಲಾಧಿಕಾರಿ ಮತ್ತೆ SP ನಲ್ಲಿ ಅಲ್ಲಿ ಉಲ್ಲೇಖ ಆಗಿ ಶರಣಾಗತಿ ಆಗಿರುವಂತದನ್ನ ಲಾಸ್ಟ್ ಮಿನಿಟ್ ಅಲ್ಲಿ ಯಾಕೆ ಮುಖ್ಯಮಂತ್ರಿಗಳು ಇದರಲ್ಲಿ ಸ್ಟೇಜ್ ಡ್ರಾಮಾ ಮಾಡಿದಂಥದ್ದು? ನಾನು ಹೇಳ್ತಾ ಇರೋದು ಮೊದಲೇ ಹೇಳ್ಬೋದಾಗಿತ್ತಲ್ಲ, ಮೊದಲೇ ಹೇಳ್ಬೋದಾಗಿತ್ತು. ಇದ್ಯಾಕೆ ಅಲ್ಲಿಂದ ಇಲ್ಲಿಗೆ ತಗೋಬರೋಂಥದ್ದು? ಮತ್ತೆ ಅವರ ಬಳಿ ಇದ್ದಂತ ವೆಪನ್ಸ್ ಅದೇನಾಯ್ತು? ಮತ್ತೆ ಇನ್ನೊಂದು ಅವ್ರು ಹೇಳ್ತಾ ಇದ್ದಾರೆ, ಶರಣಾಗುವಂಥದ್ದು ಮುಖ್ಯವಾಹಿನಿಗೆ ಬರುವಂಥದ್ದು ಒಂದು, ಆದ್ರೆ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಕಳೆದ 3 ದಶಕಗಳಿಂದ ಈ ಹೋರಾಟದಲ್ಲಿ ಏನು ತೊಡಗಿದ್ರಲ್ಲ, ಕೊನೆಗೆ ಸಾಧಿಸಿದ್ದಾದ್ರೂ ಏನು? ಯಾವ ಚಿಕ್ಕಮಗಳೂರು, ಬೀದರು, ಈ ಭಾಗದಲ್ಲಿ, ಮಲೆನಾಡಿನ ಭಾಗದಲ್ಲಿ ಇದು ಮಾಡಿದ್ರಲ್ಲ, ಏನ್ ಸಾಧಿಸಿದ್ರು? ಮತ್ತೆ ಅವರ ಬಳಿ ಇದ್ದ ಶಸ್ತ್ರಾಸ್ತ್ರವು ಯಾರ ಬಳಿ ಇದೆ? ಮತ್ತೆ ಅವರು ಯಾರ ಬಳಿ ಇದೆ ಅಂತ ನಿಮ್ಮ ಅನುಮಾನ? ಅಂದ್ರೆ ಈಗ ಶರಣಾಗತಿ ಆದ್ಮೇಲೆ ಅಂದಾಗ ಅವ್ರೇನು ಹೇಳ್ಬೇಕು? ನಾನು ಈ ಶಸ್ತ್ರವನ್ನು ತ್ಯಾಗಿಸಿ ಮುಖ್ಯವಾಹಿನಿಗೆ ಬರ್ತಾ ಇದ್ದೇನೆ, ಈ ಪ್ರಜಾಸತ್ತಾತ್ಮಕ ಸಂವಿಧಾನಕ್ಕೆ ಕಾನೂನಲ್ಲಿ ನಂಬಿಕೆ ಇಡ್ತಾ ಇದ್ದೀನಿ ಅಂದಾಗ, ತಾವು ಇದುವರೆಗೆ ಯಾವೊಂದು ದಾರಿಲಿ ಹೋದ್ರು ಶಸ್ತ್ರಸಜ್ಜಿತವಾದಂತದ್ದೇ ರಕ್ತದ ಓಕಳಿ ಹರಿಸಿನೇ ನಾವು ನ್ಯಾಯವನ್ನು ಪಡಿತೀವಂತ, ಆ ಶಸ್ತ್ರಾಸ್ತ್ರ ಏನಾಯ್ತು? ಬೇಸಿಕ್ ಕ್ವೆಶ್ಚನ್ ಅಲ್ಲ ಮೇಡಮ್ ಅದು. ಸೊ ಅದನ್ನ ಕೇಳ್ತಾ ಇರುವಂತದ್ದು. ಆಮೇಲೆ ಸರ್ಕಾರ ಬಂದು ಅವರ 18 ಬೇಡಿಕೆಗಳು ಇಟ್ಟಿದ್ದಾರೆ. 18 ಬೇಡಿಕೆಗಳು. ನಾವು ಅದನ್ನ ಯಾವ ಒಂದು ಬೇಡಿಕೆಗಳನ್ನ ನೀವು ಈಡೇರಿಸ್ತೀರಾ? ಒಂದು ಸ್ಕಿಲ್ ಡೆವಲಪ್ಮೆಂಟ್, ಅವ್ರೇನೋ ಒಂದು ಮುಖ್ಯವಾಹಿನಿಗೆ ಬರಬೇಕಾದಾಗ ಅವ್ರ ಕೆಲಸಕ್ಕೆ ಅವರು ಅನುಗುಣವಾಗಿದ್ದಾಗ ಆ ಪ್ಯಾಕೇಜ್ ಅಂತ ಇರೋದು 5,000 ರೂಪಾಯಿ, ಅದು ಓಕೆ. ಅದು ಬಿಟ್ಟು ಇನ್ನೊಂದು 18 ಇದೆಯಲ್ಲ, ಅದನ್ನ ಹೆಂಗ್ ಇದು ಮಾಡ್ತೀರಾ? ಹೌ ಆರ್ ಯು ಗೋಯಿಂಗ್ ಟು ವೇಟ್? ಆಮೇಲೆ ಅವರು ಕೃತ್ಯಗಳೆಲ್ಲ ಮಾಡಿರುವಂಥದ್ದು IPC ಸೆಕ್ಷನ್ಸ್ ಪ್ರಕಾರನೇ. ನೀವು ಯಾವುದೇ ರೀತಿಯಲ್ಲಿ ಕ್ಷಮಾಪಣೆ ಮುಖ್ಯವಾಹಿನಿಗೆ ತರಬಹುದಾಗಿದ್ದಂಥದ್ದು, ಆದರೆ ಅವರಿಂದ ಬಾಧಿತರಾದ ಕುಟುಂಬಗಳಿದೆಯಲ್ಲ, ಇದೇ ಕಾನೂನು ನಡೀತಾನೆ. ಆ ಕಾನೂನು ನಡಿನಲ್ಲಿ ಬಾಧಿತರಾದ ಕುಟುಂಬಗಳಿಗೆ ಯಾವ ನ್ಯಾಯ ಕೊಡುತ್ತೆ ಸರ್ಕಾರ? ಇದು ನಮ್ಮ ಪ್ರಶ್ನೆ. ಈ ಸರ್ಕಾರ ಅವ್ರ ಡಿಮ್ಯಾಂಡ್ಸ್ಗಳು ಅವ್ರು ಹೇಳಿದ್ದಾರೆ, ಸರ್ಕಾರ ಜಸ್ಟ್ ಮುಖ್ಯವಾಹಿನಿಗೆ ಬಂದ್ಬಿಟ್ರೆ ಸಾಕು ಅನ್ನೋದಕ್ಕಿಂತ ಇದಕ್ಕೇನ್ ಇದು ಮಾಡಿದೆ? ಬಾಧಿತರಿಗೆ ಏನ್ ಮಾಡಿದೆ? ಬಾಧಿತರಿಗೆ ಯಾವ ನ್ಯಾಯ ಕೊಡುತ್ತೆ? ಇದು ನಮ್ಮ ಮೂಲಭೂತವಾದ ಪ್ರಶ್ನೆ. ರೈಟ್, ರಿಷಿಕ್ ಅವರೇ ನೀವು ಹೇಳಬೇಕು, ಶರಣಾದ್ರೆ ತಪ್ಪೇನು ಅಂತ ಮಾನ್ಯ ಗೃಹ ಸಚಿವರೇ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಶರಣಾಗ್ತಿರೋ ಅಂಥವ್ರು ಯಾರು ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಓಕೆ, ಅವರು ಯಾಕೆ ಆ ರೀತಿ ಆಗಿದ್ರು ಅಂತ ನಮ್ಮ BJP ಸ್ನೇಹಿತರು ಹೇಳ್ದಂಗೆ ಸೈಕಲಾಜಿಕಲಿ ಅರ್ಥ ಮಾಡ್ಕೋಬೇಕು. ಫಸ್ಟು ಸೈಕಲಾಜಿಕಲಿ ಅರ್ಥ ಮಾಡ್ಕೊಂಡಾಗ ಅವರು ಈ ಒಂದು ಸುತ್ತಮುತ್ತ ಇರೋವಂಥ ಒಂದು ಜನರ ಸುತ್ತ ಇರುವಂಥ ಒಂದು ಕಾನೂನು, ಆ ಕಾನೂನ ಪಾಲಿಸುತ್ತಿರುವಂಥ ಒಂದು ಸರ್ಕಾರ, ಇದರ ವಿರುದ್ಧ ಅವರು ಹೋರಾಡ್ತಾ ಇರುವಂಥದ್ದು. ಸೊ ಅವರು ಜನರ ವಿರುದ್ಧ ಹೋರಾಡ್ತಾ ಇರುವಂಥದ್ದಲ್ಲ. ಸೊ ಇವ್ರು ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಅನ್ನೋದರ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರಾ? ಕ್ಲಾರಿಟಿ ಕೊಡ್ತಾ ಇದ್ದಾರಾ? ಇಲ್ಲ. ಇನ್ನು ಎರಡನೇದು, ಏನು ಸಾಧ್ಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವರು CM, DCM ಅಥವಾ ಮಿನಿಸ್ಟ್ರಿ ಕರ್ಕೊಬಂದ್ಬಿಟ್ಟು ತೋರಿಸುವಂಥ ನೆಸಿಟಿ ಏನೈತಿ ಇಲ್ಲಿ ನಿಮಗೆ? 6 ಜನ ಶರಣಾಗ್ತಾ ಇದ್ದಾರೆ, ಓಕೆ ಫೈನ್. ಅವ್ರು DC ಮುಂದೆ ಶರಣಾಗತ ಮಾಡಿಬಿಟ್ಟು ಅವ್ರನ್ನ ಲೀಗಲಿ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಪ್ರೊಡ್ಯೂಸ್ ಮಾಡಿ, ಆಮೇಲೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾಗಿದೆಯೋ ಅದನ್ನು ಬಹಿರಂಗಪಡಿಸಿಲ್ಲ. ಏನು ಅಂದರೆ ಈಗ ಅವರು ಸುಮ್ಮನೆ ಶರಣಾಗಿರಲ್ವಲ್ಲ, ಅವರು ಏನೋ ಒಂದು ರಿಕ್ವೈರ್ಮೆಂಟ್ಸ್ ಇಟ್ಟಿರ್ತಾರೆ, ಷರತ್ತುಗಳು. ಆ ಡಿಮ್ಯಾಂಡ್ಸ್ನ ಇವ್ರ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಇವರು ರಿಯಲಿ? ಟೆಕ್ನಿಕಲಿ ಮಾತಾಡೋದಾದ್ರೆ, ಟೆಕ್ನಿಕಲಿ ದೇ ಕೆನ್ ನಾಟ್. there is no transparency. ಎರಡನೇದು ಏನಾಗುತ್ತೆ, ಇವ್ರು ಈ ರೀತಿ ಮಾಡೋದ್ರಿಂದ ಈ 6 ಜನನ ಇವ್ರು ರೆಡ್ಯೂಸ್ ಮಾಡ್ತಾ ಇದೀವಿ ಅಂತ ಇವ್ರು ಅನ್ಕೊಳ್ತಾ ಇದ್ದಾರೆ. ಬಟ್ 6 ಜನ ರೆಡ್ಯೂಸ್ ಆಗೋ ಜಾಗದಲ್ಲಿ ನಾಳೆ ಇನ್ನೂ 600 ಜನ ಉಟ್ಕೊಳ್ತಾರೆ.
ಹೇಗೆ? ಯಾಕೆ ಅಂತ ಹೇಳಿದ್ರೆ ಈ 6 ಜನಕ್ಕೆ ಟೆಕ್ನಿಕಲಿ, ಲೀಗಲಿ, ಸೈಕಲಾಜಿಕಲಿ, ಆಮೇಲೆ ಸೋಷಿಯೋ ಎಕನಾಮಿಕಲ್ ಲೈಫ್ ಅಂತ ಹೇಳ್ತೀವಿ ನಾವು. ಸೊ ಸೋಷಿಯೋ ಎಕನಾಮಿಕಲ್ ಲೈಫಲ್ಲಿ ಇವ್ರಿಗೆ ಕೊಡಕ್ಕಾಗುತ್ತಾ? ಇವರು ಒಂದು ಬೇರೆ ಯಾವ ಒಂದು ಎನ್ವಿರಾನ್ಮೆಂಟಲ್ಲಿ ನಾವು ಇರಕ್ಕಾಗುತ್ತಾ? ಇವ್ರು ಇರಬಹುದಾ? ಇವ್ರು ಇರಕ್ಕಾಗಲ್ಲ ಅಂತ ಅಂದಾಗ ಏನಾಗುತ್ತೆ, ಇದನ್ನ ನೋಡಿ ಮತ್ತಿನ್ನೂ ಇದು ಎಷ್ಟೋ ಜನ ಇವ್ರು ಆಚೆ ಬಂದಿರ್ಬೋದು, ಇವ್ರ ಹೆಸರುಗಳು ಗೊತ್ತಿರ್ಬೋದು, ಹೆಸರುಗಳೇ ಆಚೆ ಬಂದಿಲ್ಲ. ಸೈಲೆಂಟ್ ಆಗಿರುವಂಥವ್ರು ಎಷ್ಟು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಈ 6 ಜನ ಏನಾಯ್ತು, ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಹಿಂಗ್ ನಡೆಯುತ್ತೆ, ಆದ್ರೆ ಅವ್ರಿಗೆ ಅಲ್ಟಿಮೇಟ್ ಆಗಿ ಶರಣಾದ ಮೇಲೆ ಏನಾಯ್ತು ಅವ್ರಿಗೆ ಎಂಡ್ ರಿಸಲ್ಟ್ ಅನ್ನೋದನ್ನ ಗಮನಿಸಿರುವಂಥವ್ರು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ನೀವೇನು ಇಮೇಜ್ ಕೊಡ್ತಾ ಇದ್ದೀರಾ? ಪ್ಲಸ್ ಇವ್ರ ಡಿಮ್ಯಾಂಡ್ಸ್ ಅಲ್ಲಿ ಅದನ್ನ ನೀವು ಫುಲ್ಫಿಲ್ ಮಾಡಕ್ ಆಗುತ್ತಾ? ನೀವದು ಇದನ್ನ ಅಷ್ಟು ಹೈಲೈಟ್ ಮಾಡ್ಬೇಕಾಗಿತ್ತಾ? ಸೊ ನೀವು ಇಂಡೈರೆಕ್ಟ್ ಆಗಿ ಯು ಆರ್ ಕ್ರಿಯೇಟಿಂಗ್ ಅ ಡಿಫ್ರೆನ್ಸಸ್ ಇನ್ ದ ಸೊಸೈಟಿ ಅಗೇನ್. ಸೊಸೈಟಿಲಿ ಮತ್ತೆ ನೀವು ಡಿಫ್ರೆನ್ಸಸ್ ತರ್ತಾ ಇದ್ದೀರಾ. ಈಗ ಇದನ್ನ ನೋಡ್ಕೊಂಡು ಇನ್ಸ್ಪೈರ್ ಆಗುವಂಥವ್ರು ಇನ್ನೊಂದು 600 ಜನ ಇರ್ತಾರೆ. ಅವರು ಬೇರೆ ಬೇರೆ ತರ ಹೋರಾಟಕ್ಕೆ ರೆಡಿ ಆಗ್ಬೋದು. ಬೇರೆ ಬೇರೆ ತರ ಅಂತಂದ್ರೆ ಕೆಲವರು ಅಗೇನ್ಸ್ಟ್ ದ ಗೌರ್ಮೆಂಟ್ ಹೋಗ್ಬೋದು, ಕೆಲವರು ಅಗೇನ್ಸ್ಟ್ ದ ಸೊಸೈಟಿ ಹೋಗ್ಬೋದು, ಕೆಲವರು ಅಗೇನ್ಸ್ಟ್ ದ ಕಂಟ್ರಿ ಹೋಗ್ಬೋದು, ಕೆಲವರು ಯಾವ ರೀತಿ ಒಂದು ಅವ್ರ ಸುತ್ತಮುತ್ತ ಜೀವನ ನಡೀತಾ ಇರ್ತಾರಲ್ಲ ಆ ವ್ಯಕ್ತಿಗಳ ಮೇಲೆ ಹೋಗ್ಬೋದು, ಹೇಳಕ್ ಬರಲ್ಲ ನಾವು. ಸೊ ಅವರಿಗೆ ಇವರು ಏನ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ? ಸೊ ಡೋಂಟ್ ಹ್ಯಾವ್ ಎ ಕ್ಲಾರಿಟಿ ಹಿಂಗೆ ಅಂತ ಹೇಳಿದ್ರೆ, ಇವಾಗ ಇವರು ಶರಣಾಗ್ತಾ ಇದ್ದಾರೆ, ಇವ್ರಿಗೆ ನಾಳೆ ಫಿಸಿಯೋ ಸೋಷಿಯೋ ಎಕನಾಮಿಕಲ್ ಲೈಫ್ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಂತಾರೆ ಒಂದು ಸೊಸೈಟಿ, ಪ್ಲಸ್ ಇದೇ ರೀತಿ ನಾಳೆ ಆದ್ರೆ ಅವ್ರಿಗೆ ನಾವು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಇರಬೇಕು. ಸೊ ಈ ಕ್ಲಾರಿಟಿ ಕೊಡೋರು ಯಾರು? ಆಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಯಾರು? ಇವಾಗ ಇದ್ರ ಯಾವ ಸಚಿವಾಲಯ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ? ಈಗ ಎಲ್ಲ ಬಂದ್ಬಿಟ್ರು ಫೋಟೋ ಶೂಟ್ ತಗೊಂಡ್ರು, ನಿಂತ್ಕೊಂಡ್ರು, ಕೊಡ್ತಾ ಇದ್ರಲ್ಲ ಫೋಟೋ ಶೂಟ್. ನಾಳೆ ಇದ್ರದ್ದು ಏನಾರು ಒಂದು ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ನೀವು ಯಾರನ್ನ ಕೇಳ್ತೀರಾ? ಗೃಹ ಸಚಿವರು ಕೇಳಿದ್ರೆ ನಾನ್ ಗೊತ್ತಿಲ್ಲಪ್ಪ, ಯಾರೋ ಸಿಎಂ ಕರೆದ್ರು ನನಗೇನು ಸುಮ್ಮನೆ ಹೋಗಿದೆ ನಾನು ಅಂತ ಹೇಳ್ತಾರೆ. ಸಿಎಂ ಕೇಳಿದ್ರೆ ಇದೆಲ್ಲ ಗೃಹ ಸಚಿವಾಲಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಗೃಹ ಸಚಿವಾಲಯ ಸಿಎಂ ಇವರಿಬ್ಬರನ್ನ ಕೇಳಿದ್ರೆ ಇಲ್ಲ ರೀ ನಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಬೇಕಾದ್ರೆ ಸೆಂಟ್ರಿಗೆ ರೆಫರ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಉಡಾಫೆಗಳನ್ನ ಹೇಳೋವಂಥದ್ದು ತುಂಬಾ ಇದೆ ಈಗಿರೋಂಥ ಕಾಂಗ್ರೆಸ್ ಸರ್ಕಾರದವರು. ಸೊ ಇದೇನ್ ಮಾಡುತ್ತೆ, ಈ 6 ಜನನ ನೋಡ್ಕೊಂಡು ಇನ್ಫ್ಲೂಯೆನ್ಸ್ ಆಗುವಂತವ್ರು ಇವ್ರು ಬರೀ ಕರ್ನಾಟಕದ ಮಾತ್ರ ಮಾತಾಡ್ತಾ ಇದಾರೆ. ಕೇರಳದಲ್ಲಿ ಇದನ್ನ ಇರುವಂತವ್ರು ಎಷ್ಟು ಜನ ಇದ್ದಾರೆ? ತಮಿಳ್ನಾಡಲ್ಲಿ ಇರುವಂತವ್ರು ಇದ್ರ ಇನ್ಫ್ಲೂಯೆನ್ಸ್ ಆಗಿರುವಂತವ್ರು ಎಷ್ಟು ಜನ ಇದ್ದಾರೆ? ಇಂಟರ್ ಸ್ಟೇಟ್ ಇರುವಂತವ್ರು ಎಷ್ಟು ಜನ ಇದ್ದಾರೆ? ಅವ್ರು ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರೆಲ್ಲ ಅಬ್ಸರ್ವ್ ಮಾಡಲ್ಲ ಅನ್ಕೊಂಡಿದ್ದೀರಾ? 6 ಜನ ಇರುವಂತವ್ರು 600 ಜನ ಹುಟ್ಟಾಕ್ತಾರೆ ಅವರು. ಸೊ ನಿಮಗೆ ಇಷ್ಟೊಂದು ಪಬ್ಲಿಸಿಟಿ ಬೇಕಾಗಿತ್ತಾ? ಏನು ಯಾರಿಗೋ ಪ್ರೈಸ್ ಕೊಡೋ ತರ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ? ಬೇಕಾಗಿತ್ತಾ ಇದೆಲ್ಲ ನಿಮಗೆ? ರೈಟ್. ಪ್ರಸಾದ್ ಅವ್ರು ನೀವು ಹೇಳಬೇಕು, ಫೋಟೋಗೆ ಪೋಸ್ಟ್ ಕೊಡೋದಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಇದೆಯಾ, ಎಂತ ದೊಡ್ಡ ವಿಷಯ ಕೈ ಹಾಕಿದ್ದೀರಿ ಅನ್ನುವಂಥ ಸ್ಪಷ್ಟ ವಿಚಾರವನ್ನ ಬಿಜೆಪಿ ಮತ್ತು JDSನವರು ಉಲ್ಲೇಖ ಮಾಡಿದ್ದಾರೆ. ಈಗ ಅವರು ಯಾವ್ದಾದ್ರು ಒಂದು ಕೆಲಸಗಳಿಗೆ ಕೈ ಹಾಕಿದಾಗ, ಒಂದು ಇನೋವೇಷನ್ ತಗೊಂಡಾಗ, ನಕ್ಸಲಿಸಮ್ ಅಂದರೆ ಅದೊಂದು ಕಮ್ಯುನಿಸ್ಟ್ ಇದರಲ್ಲಿ ಹುಟ್ಕೊಂಡಂತಹ ಒಂದು ನಕ್ಸಲಿಸಮ್. ಅವರು ಕೂಡ ಒಂದು ಎಲ್ಲೋ ಒಂದು ಕಡೆ ವ್ಯವಸ್ಥೆಯ ವಿರುದ್ಧ ಬೇಸತ್ತು, ನಮ್ಮ ರಾಜ್ಯದಲ್ಲಿ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಆ ಥರ ನೋಡಿದ್ರೆ ಇಲ್ವೇ ಇಲ್ಲ. ಛತ್ತೀಸ್ಗಢ, ಜಾರ್ಖಂಡು, ಮಹಾರಾಷ್ಟ್ರ, ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಇಲ್ಲಿಗೆ ಹೋಲಿಸಿದ್ರೆ ನಮ್ಮ ರಾಷ್ಟ್ರದಲ್ಲಿ ಅಂಥ ಆ ಮಟ್ಟದ ದೊಡ್ಡ ಮಟ್ಟದ ನಕ್ಸಲರು ಇಲ್ಲ. ಆದರೆ ಒಂದು ಪ್ರಯತ್ನ ಅವರನ್ನು ಮುಖ್ಯವಾಹಿನಿಗೆ ತರುವಂತಹ ಒಂದು ಪ್ರಯತ್ನ ಕರ್ನಾಟಕದಿಂದಲೇ ಆಗಿದೆ ಅನ್ನೋದನ್ನು ಅವರು ಸಂತೋಷ ಪಡಬೇಕು. ಒಂದು ಇಲ್ಲಿ ಏನಾಗುತ್ತೆ, ಅವರು ಶಸ್ತ್ರಾಸ್ತ್ರವನ್ನು ತ್ಯಾಗ ಹೇಳ್ತೀನಿ. ಅವ್ರಿಗೆ ಶರಣಾಗತಿ ಮಾಡ್ಕೋಬೇಕಾದ್ರೆ ಹಲವಾರು ಷರತ್ತುಗಳನ್ನು ಸರ್ಕಾರ ವಿಧಿಸಿದೆ. ಅದು ನಮಗೆ ನಿಮಗೆ ಗೊತ್ತಿಲ್ಲದಿರ್ಬೋದು. ಆದರೆ ಸರ್ಕಾರ ವಿಧಿಸಿ ಒಂದ್ ನಿಮಿಷ ಒಂದು ವೇಳೆ ಅವರಿಂದ ತೊಂದರೆಗೊಳಗಾದಂತಹ ವ್ಯಕ್ತಿಗಳು ಇವ್ರ ಮೇಲೆ ಈ ಥರ ನಮಗೆ ಇವರಿಂದ ತೊಂದರೆ ಆಗಿದೆ ಅಂತ ಕೇಸ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ನ್ಯಾಯಾಲಯದ ಇದಕ್ಕೆ ಒಳಗಾಗಬೇಕಾಗತ್ತೆ. ಆಗ ಬೇಕಾದರೆ ಕಾನೂನು ನ್ಯಾಯಾಲಯದ ಒಂದು ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ಸ್ನ ನಿಮ್ಮ ಪರವಾಗಿ ಇದು ಮಾಡ್ತೀವಿ, ಕಾನೂನಿನ ನೆರವನ್ನ ಕೊಡ್ತೀವಿ ಅಂತ ಒಂದಿದೆ ಅವರಲ್ಲಿ. ಈಗಾಗಲೇ ಒಂದು ನಿಮಿಷ ಇರಿ ನೀವು ನಮಗೂ ನಿಮಗೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಅದೆಲ್ಲ ನಡೆದಿರುತ್ತೆ. ಇವತ್ತು ನಕ್ಸಲರಿಗೂ ಮತ್ತು ಪೊಲೀಸರಿಗೂ ನಡೆದಂತಹ ಒಂದು ಚಕಮಕಿಯಲ್ಲಿ, ಗುಂಡಿನ ಚಕಮಕಿಯಲ್ಲಿ ಇವರ ನಾಯಕ ಹತನಾಗಿರ್ತಾನೆ, ವಿಕ್ರಮ್ ಗೌಡ ಹತನಾಗಿದ್ದಾನೆ. ಅದನ್ನು ಅವತ್ತು
ವ್ಯವಸ್ಥೆ ವಿರುದ್ಧ ನಿಂತಾಗ, ಪೊಲೀಸರ ವಿರುದ್ಧ ನಿಂತಾಗ ಯಾವುದೇ ಮುಲಾಜಿಲ್ದಲೆ ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡಲಿಲ್ಲ. ಅವತ್ತು ಇವರ ನಾಯಕನನ್ನ ಪೊಲೀಸ್ನವರು ಹೊರಡ್ದು ಉಳಿಸಿದ್ದಾರೆ. ಇವತ್ತು ಅವರುಗಳು ಯಾರು ಏನಿದ್ದಾರೆ, ಮುಂಡಗಾರು ಲತಾ ಮತ್ತು ಜಿಶಾ ಅವ್ರುಗಳು ಏನಿದ್ದಾರೆ, ನಾವು ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ನಾವು ಬದುಕನ್ನು ಕಟ್ಕೊಳ್ತೀವಿ ಮತ್ತೆ ನಾವು ಎಲ್ಲರಂತೆ ಬದುಕ್ತೀವಿ ಅಂತ ಅಂದಾಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಬಂದಿದೆ. ಇದರ ಮುಖಾಂತರ ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕು. ಮತ್ತು ಅವರು ಮತ್ತೆ ಇನ್ಯಾವುದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾಗಬಾರ್ದು. ಇವೆಲ್ಲ ಷರತ್ತುಗಳನ್ನು ಸರ್ಕಾರ ಅವರಿಗೆ ಇಟ್ಟಿದೆ, ಇಲ್ಲ ಅಂತ ಅಲ್ಲ. ಮತ್ತು ಅವರ ಆ ಮುಖೇನ ಒಂದು ಮುನ್ನುಡಿಯನ್ನು ಬರೀಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಮತ್ತೆ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವತ್ತು ಅವ್ರನ್ನ ಒಳ್ಳೆ ದಾರಿನಲ್ಲಿ ಹೋಗ್ತೀವಿ, ಸರಿದಾರಿನಲ್ಲಿ ಹೋಗ್ತೀವಿ, ಸ್ಕಿಲ್ಡ್ ಅವ್ರದ್ದು ಕೆಲವು ಕೊಟ್ಟಿದ್ದಾರೆ. ಅವ್ರದ್ದು ಯಾಕೆಂದರೆ ಅವ್ರಿಗೂ ಕೂಡ ಒಂದು ಬದುಕುವ ಹಕ್ಕು ಇದೆ. ಮತ್ತೆ ಸರ್ಕಾರ ವ್ಯವಸ್ಥೆಯನ್ನೇ ಎದುರಾಕೊಂಡು ನಿಂತಿದ್ದಂಥವ್ರು ಅವ್ರು ಕೇಳುವಂಥ ಕೆಲವು ಆ ಭಾಗದಲ್ಲಿ ಅಲ್ಲಿ ಏನು ತೊಂದರೆ ಆಗ್ತಿದೆ, ಜನರಿಗೆ ತೊಂದರೆ ಆಗೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವ್ರು ಮಾತಾಡಿಲ್ಲ, ಅವರು ಆ ಭಾಗದ ಜನರ ಬಗ್ಗೆ ಅವ್ರು ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ಒಂದು ನಿಮಿಷ ಮಾತಾಡಿ ಸರ್, ಆಮೇಲೆ ನೀವೇನು ಬೇಕಾದ್ರೂ ನಿಮ್ಮ ಒಂದು ಅಭಿಪ್ರಾಯವನ್ನು ಬದುಕನ್ನು ಕಟ್ಕೊಳ್ಳೋ ಅಂಥದ್ದು ಆ ಭಾಗದ ಗುಡ್ಡಗಾಡಿನ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಗ ನಾವು ಅದನ್ನು ಸ್ಪಂದಿಸಬೇಕಾಗತ್ತೆ. ಸರಿ ತಪ್ಪು ಈಗ ವಿರೋಧ ಪಕ್ಷವಾಗಿ ಈಗೆಲ್ಲ ಈ ರೀತಿಯಾಗಿ ಹೋಗ್ಬೇಕು ಅಂತ ಹೇಳಿ ವಿರೋಧ ಪಕ್ಷಕ್ಕೆ ಕೊಡುವ ಎಲ್ಲ ಅವ್ರಿಗೂ ಕೂಡ ಎಲ್ಲ ರೀತಿ ಹಕ್ಕಿದೆ. ವಿರೋಧ ಪಕ್ಷ ಅಂದ ತಕ್ಷಣ ಅವರು ನಮಗೆ ಸಲಹೆನೇ ಕೊಡಬಾರ್ದು ಅಂತ ನಾವೆಂದೂ ಹೇಳಿಲ್ಲ. ಅವರು ಕೊಡೋ ಸಲಹೆಗಳಿಗೆ, ಅವ್ರು ಮಾಡೋ ಪ್ರತಿಭಟನೆಗಳಿಗೆ ಈ ನೆಲದಲ್ಲಿ ಬೆಲೆ ಇದೆ. ನಾವು ವಿರೋಧ ಪಕ್ಷದಲ್ಲಿದ್ದಾಗಲೂ ನಾವು ಅವ್ರ ಮೇಲೆ ಹೋರಾಟ ಮಾಡಿದಾಗ ಅವರು ಬೆಲೆ ಕೊಟ್ಟಿದ್ದಾರೆ. ಅವರು ವಿರೋಧ ಪಕ್ಷದಲ್ಲಿದ್ದು ನಮ್ಮ ಮೇಲೆ ಹೋರಾಟ ಮಾಡಿದಂಥ ಹಲವಾರು ಸಂದರ್ಭಗಳಲ್ಲಿ ಅದಕ್ಕೆ ನ್ಯಾಯ ಸಿಕ್ಕಿದೆ. ವಿರೋಧ ಪಕ್ಷ ಇರೋದೇ ಅದಕ್ಕೆ. ಸರ್ಕಾರ ಮತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇರೋದೇ ಸಮಾಜವನ್ನು ಒಂದು ಸರಿದಾರಿ ತರುವಂಥ ಕೆಲಸ ಇಬ್ಬರು ಸೇರಿ ಮಾಡುವಂಥದ್ದು. ಈ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಬೇರೆ ರೀತಿಯಾಗಿ ಅರ್ಥೈಸ್ತಾ ಇದ್ದೀವಿ. ಬಟ್ ವ್ಯಾಲಿಡ್ ಕ್ವಶನ್ಸ್ ಸರ್, ಎಲ್ಲಿ ಶಸ್ತ್ರಾಸ್ತ್ರ, ಇಲ್ಲಿ ಶರಣಾಗತಿ ಆಗೋದಕ್ಕೊಂದು ಪ್ರೊಸೀಜರ್ ಇದೆ. ಸಿಎಂ ಮುಂದೆ ಏನು ಫೋಟೋಶೂಟ್ ಅಗತ್ಯ ಇದೆಯಾ? ಇದ್ರಲ್ಲೂ ಹೈಪ್ ತಗೋತಿದಾರಲ್ಲ. ಸಿಂಬಾಲಿಕಲಿ ಶಸ್ತ್ರಾಸ್ತ್ರಗಳ ಮುಂದೆ ನೋಡಿ ಹೇಳ್ತೀನಿ, ಶಸ್ತ್ರಾಸ್ತ್ರಗಳನ್ನ ಅವರು ಅಲ್ಲಿ ಸಿಎಂ ಮುಂದೆ ಮಾಡಿಲ್ಲ. ಆದರೆ ಸಿಂಬಾಲಿಕಲಿ ಅವರ ಡ್ರೆಸ್ಗಳನ್ನು ತೆಗೆದು ಕೊಟ್ಟಿದ್ದಾರೆ. ಡ್ರೆಸ್ಗಳು ಅವ್ರದ್ದೇನಿದೆ ಆಬ್ವಿಯಸ್ಲಿ ಅವರು ಶಸ್ತ್ರಾಸ್ತ್ರಗಳಿದ್ರೆ ಅದು ಜಿಲ್ಲಾಡಳಿತದ ಮುಂದೆ ಅವ್ರು ಕೊಟ್ಟಿರ್ತಾರೆ. ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ಕಾನೂನು ಮುಂದೆ ಸರ್ ನಾವ್ ಹೇಳ್ತಾ ಇರೋದು ಶರಣಾಗತಿ ಬಗ್ಗೆ ನಮ್ಗೇನು ಇದಿಲ್ಲ ಆಯ್ತಾ. ಪ್ರತಿಯೊಬ್ಬ ಯಾರೇ ಇದಾದ್ರೂ ಮುಖ್ಯವಾಗಿ ಬರ್ಬೇಕಾಗಿರೋದು ಮುಖ್ಯ. ಆದ್ರೆ ಇಲ್ಲಿ ಪ್ರೊಸೀಜರ್ ಇರುವಂತದ್ದು ಅವರೇ ಹೇಳಿದಂಥದ್ದು ಕರ್ನಾಟಕ ಭಾಗದಲ್ಲಿ ಅಷ್ಟೇನು ದೊಡ್ಡ ನಡೆದಿಲ್ಲ ಅಂತ ಹೇಳಿದ್ರು. ಓಕೆ, ಅಷ್ಟೇನ್ ನಡೆದಿಲ್ಲ ಅಂದಾಗ ಯಾರೊಬ್ಬ ವಿಕ್ರಮ್ ಗೌಡ ಅನ್ನೋ ನಕ್ಸಲೈಸ್ನ ಇದೇ ಪೊಲೀಸ್ ಎನ್ಕೌಂಟರ್ ಮಾಡ್ಬೇಕಾದಾಗ, ಅಷ್ಟು ತಾಕತ್ನ ಪೊಲೀಸರು ಇರ್ಬೇಕಾದಾಗ ಇವ್ರಿಗೂ ಏನು ಯಾಕೆ ಮುಲಾಜ್ ತೋರಿಸ್ಬೇಕಾಗಿತ್ತು? ವಿ ಶುಡ್ ಹ್ಯಾವ್ ಎಲಿಮಿನೇಟೆಡ್ ಅಲ್ವಾ, ನ್ಯೂಟ್ರಲೈಸ್ ಅಲ್ವಾ? ಸರಿ, ಹಾಗಾದ್ರೆ ಇದು ನಾವು ಮುಂದೆನೇ ಕರೆ ಕೊಟ್ಟಿದ್ವಿ ಅಂದ್ರೆ ಅವ್ರನ್ನೇ ಎನ್ಕೌಂಟರ್ ಮಾಡಿದ್ರಿ. ಹಾಗಾದ್ರೆ ನೀವು ಯಾವ ತಾರತಮ್ಯವನ್ನ ಎಲ್ಲಿ ತೋರಿಸಿದ್ರಿ, ಯಾವ ಚಳವಳಿ ತೋರಿಸಿದ್ರಿ ಅಂತ ಹೇಳ್ಬೇಕಲ್ಲ ನೀವು ಜನರಿಗೆ. ಯಾವ್ದಕ್ಕಂತ ಹೇಳ್ಬೇಕಲ್ಲ ಸರ್ ನೀವು ಅದಲ್ಲಿ ಯಾವ ಸರ್ ಮಲೆನಾಡು ಅದು ಇದು ಅಂದ್ರಲ್ಲ, ಯಾವ ಇದ್ರಲ್ಲಿ ನಾವೇನು ಕುಪ್ಪಳ್ಳಿ ಅವರ ಕುವೆಂಪು ಅವರ ಬೀಡ್ನಲ್ಲಿ ನೆತ್ತರಸಕ್ಕೆ ಇದು ಮಾಡಲ್ಲ ಸರ್. ಅಲ್ಲಿ ಯಾವ್ದಕ್ಕೂ ಇದು ಮಾಡಿದ್ರು ಸರ್. ಈ ನಕ್ಸಲ್ ಹಾವಳಿಯಿಂದ 24 ಮಂದಿ ಪ್ರಾಣ ತೆಗಿದ್ದಾರೆ. 12 ಜನ ನಕ್ಸಲ್ಸು, 9 ನಾಗರಿಕರು, 3 ಜನ ಪೊಲೀಸರು, ಇವರ ನೆತ್ತರ ಹರಿದಿದೆ. ಆದ್ರೆ ಸಾಧಿಸಿದೇನು? ನಾವು ಕೇಳ್ತಾ ಇರುವಂತದ್ದು ಅದಕ್ಕೊಂದು ಪ್ರೊಸೀಜರ್. ಕಾನೂನು ಮುಂದೆ ಅಂದಾಗ ಅವ್ರ ಶಸ್ತ್ರಾಸ್ತ್ರಗಳು ಏನು ಅಂತ ಇಡೀ ರಾಜ್ಯದ ಜನರ ಮುಂದೆ ಇದೆ ಸರ್. ಇದೇ ಛತ್ತೀಸ್ಗಢನಲ್ಲಿ ಇದೇ ತರನೇ ಶರಣಾಗತಿ ಆಯ್ತು ಸರ್. 742 ಜನ ಸರೆಂಡರ್ ಆಗಿದ್ದಾರೆ ವಿತ್ ದ ವೆಪನ್ಸ್. ನಾವು ಅಂದಾಗ ಅವರಿಗೆ ಶಸ್ತ್ರಾಸ್ತ್ರ ಎಲ್ಲಿಂದ ಪೂರೈಕೆ ಆಯ್ತು ಪ್ರಶ್ನೆ ಅಲ್ವಾ ಸರ್? ಎಲ್ಲಿಂದ ಪೂರೈಕೆ ಆಯ್ತು? ಅವ್ರು ಈ ಚಳುವಳಿಗೆ ಬರ್ಬೇಕಂದ್ರೆ ಯಾರ ಪ್ರೇರಣೆ, ಯಾಕೆ ಆಯ್ತಾಯ್ತು? ಕೊನೆಗೆ ಅವ್ರು ಇದ್ದಿದ್ದಾದ್ರು ಎಲ್ಲಿ, ಸಾಧಿಸಿದ್ದಾದ್ರೇನು ಇದು? ಆದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ ಮೇಡಮ್, ಕಸ್ತೂರಿ ರಂಗನ್ ವರದಿಯನ್ನು ನಿರಾಕರಿಸಬೇಕು, ಮತ್ತೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನು ರದ್ದು ಮಾಡಬೇಕು.
ಹೇಗೆ ಮೇಡಮ್? ಕಸ್ತೂರಿ ರಂಗನ್ ವರದಿ ಇಡೀ ಪಶ್ಚಿಮ ಘಟ್ಟದಲ್ಲಿ ನಾವು ಹೇಗೆ ಹೆಸರನ್ನು ಜೋಡಿಸ್ಕೋಬೇಕು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇರುವಂತದ್ದನ್ನ ರದ್ದು ಮಾಡಬೇಕು, ಕುದುರೆ ಮುಖದ ಇದನ್ನ ರದ್ದು ಮಾಡಬೇಕು, ಇದೆಲ್ಲ ಯಾವ್ದು ಮೇಡಮ್? ಇದನ್ನ ಹೆಂಗ್ ಒಪ್ಕೊಳಕ್ಕಾಗುವಂತದ್ದು? ಇದು ಮೂಲಭೂತವಾದ ಪ್ರಶ್ನೆ ಸರ್. ಯಾವುದೇ ಸರ್ಕಾರ ಬಂದಾಗ್ಲೂ ಈ ತರ ಮಾಡಿದಾಗ ನಾವು ನಾಯಕ ಸರ್ ಒಂದ್ ನಿಮಿಷ ಸರ್, ನಾಯಕರೇ ಇದನ್ನ ಕ್ರೆಡಿಟ್ ತಗೊಳಕ್ ಅಂತ ಹೋದಾಗ ಅಲ್ಲಿ ಪ್ರಶ್ನೆ ಬರೋದು. ಇದು ನಾಯಕರದಲ್ಲ, ಕಾನೂನಿನ ಪ್ರಶ್ನೆ. ಇದು ಶಾಸಕಾಂಗ ತಗೊಳ್ಳೋದಲ್ಲ, ಕಾನೂನು ತಗೊಳ್ಳುವಂತದ್ದು. ಕಾನೂನಿಗೆ ಮಾಡ್ಬೇಕು ನೀವು. ರೈಟ್ ಪ್ರಸಾದ್ ಸರ್, ಒಂದೇ ನಿಮಿಷ ನಾನು ಆರಾಧ್ಯ ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಇದರಲ್ಲೂ ರಾಜಕೀಯ ಕಾಣ್ತಾ ಇದೆ. ಖಂಡಿತವಾಗಿ ಕಾಣ್ತಾ ಇದೆ. ಯಾಕೆ ಈಗಾಗಲೇ ಇದೇನು ಮೊದಲೇನಲ್ಲ, ಈಗಾಗಲೇ 2016ರಲ್ಲಿ ಆಗಿದೆ, ನಮಗಿಂತ ಮುಂಚೆ ಅದಕ್ಕಿಂತ ಮುಂಚೆನೂ ಆಗಿದೆ. 2017-18ರಲ್ಲಿ ಗೌರಿ ಲಂಕೇಶ್ ಅವರೇ ನೂರ್ ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಅವ್ರನ್ನ ಇದೇ ಕೃಷ್ಣದಲ್ಲೇ ಗೌರಿ ಲಂಕೇಶ್ ಅವ್ರು ಖುದ್ದಾಗಿದ್ರು. ಅವತ್ತು ಯಾರು ಏನು ಮಾತಾಡಲಿಲ್ಲ, ಒಳ್ಳೆಯದು ಅಂತ BJPನೂ ಸಹ ಸಮರ್ಥನೆ ಮಾಡಿಕೊಂಡು ಮುಖ್ಯವಾಹಿನಿಗೆ ಬರಬೇಕು. ಅವರು ಕಷ್ಟ ಕಾರ್ಪಣ್ಯಗಳು ಏನಿರ್ತಾವೋ ಅವರು ಸಮಾಜದ ವ್ಯವಸ್ಥೆಯ ವಿರುದ್ಧ ಹೋಗಿರ್ತಕ್ಕಂಥದ್ದು. ವ್ಯವಸ್ಥೆಯ ವಿರುದ್ಧ ಅಂದರೆ ಒಂದು ಅಸಮಾನತೆಯ ವಿರುದ್ಧ. ಅವರೇನು ನಾರ್ಮಲ್ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಯಾರು ಅವರು ಎಫೆಕ್ಟ್ ಮಾಡಿದ್ದಂತಲ್ಲ. ಸಾಮಾನ್ಯರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಅದನ್ನು ನೆತ್ತರ ಒಂದು ಅಂಶವನ್ನು ಎತ್ಕೊಂಡೋಗಿದ್ದಾರೆ. ಹಾಗಾದರೆ ಇವರು ಇಷ್ಟೊಂದು ಹೇಳಿರ್ತಕ್ಕಂಥ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇದೇ ಕೆಲಸ ಅಲ್ವಾ ಮಾಡಿದ್ದು? ಒಬ್ಬೊಬ್ಬರ ಆಲೋಚನೆಗಳು ಒಂದೊಂದು ರೀತಿ ಇರುತ್ತೆ. ಗಾಂಧಿ ನಾವು ಹೇಳಿ ನೀವು ಆನೆನ ಆನೆ ಜೊತೆ ಕಂಪೇರ್ ಮಾಡ್ಬೇಕು, ಹುಲಿ ಜೊತೆ ಕಂಪೇರ್ ಮಾಡ್ಬೇಕು. ಸಿಂಹ ಇಟ್ ಈಸ್ ಗೋಯಿಂಗ್ ಟು ನಾವು ಬೇರೆ ಏನ್ ಬೇಕಾದ್ರೂ ಹೇಳ್ಬೋದು, ಇನ್ನು ಏನೇನೋ ಇದಾವ ವಿಚಾರಗಳು. ಆ ವಿಚಾರಗಳು ಮಾತಾಡೋದು ಬೇಡ. ಕ್ರಾಂತಿಕಾರಿ ಪ್ರಚೋದನೆ ಕೆಲವು ಅಂಶಗಳಿರುತ್ತೆ. ಕ್ರಾಂತಿಕಾರಿಯ ಹಾದಿಯನ್ನ ಹಿಡಿದ್ರು ಮತ್ತೆ ಎರಡಾಗುತ್ತೆ. ಸಾಮ್ರಾಜ್ಯಶಾಹಿ ವಿರುದ್ಧ ಅಂತ ಹೋದದ್ದು. ರೆಫರೆನ್ಸ್ ತಗೋಬೇಡಿ, ನೀವು ಹೆಸರುಗಳು ತಗೋಬೇಡಿ ದಯಮಾಡಿ ಪ್ಲೀಸ್. ನೋಡಿ ನೀವು ಮಾಡಿ ಮಾತಾಡ್ರಿ. ನೋಡಿ ನೀವು ಮಾತಾಡಿದಾಗ ಇವು ಪ್ರಚೋದನೆ ಮಾಡ್ತಾ ಇದ್ದಾರೆ. ಮುಖ್ಯವಾಹಿನಿ ಬರೋದಕ್ಕೆ ವಿರೋಧಿಸಲ್ಲ, ನಾವೆಲ್ಲ ಹೇಳ್ತಾ ಇದ್ದೀರಾ? ಶಸ್ತ್ರಾಸ್ತ್ರಗಳಲ್ಲಿ ಯಾವ ಕಲರ್ ಶಾಲ್ ಹಾಕಿದ್ದಾರೆ? ಕೇಸರಿ. ಅದವ್ರದ್ದೊಂದು ಅಸ್ತ್ರ ಅಥವಾ ಅವರ ಕೊಡುವಂತ ಗೌರವ. ವಿಷಯಕ್ಕೆ ಬನ್ನಿ. ನೋಡಿ ಸಿಂಪಲ್, ನೋಡಿ ಶಶಿಧರ್, ವೆರಿ ಸಿಂಪಲ್. ನೋಡಿ ಒಬ್ಬೊಬ್ರು ಯಾವುದೇ ಶಸ್ತ್ರತೆ ಆಗವೋ, ಪದ್ಧತಿ ಆಗವೋ ಅಥವಾ ರಿಟೈರ್ಮೆಂಟ್, ಅದಕ್ಕೊಂದು ವ್ಯವಸ್ಥೆ ಅಂತ ಇರುತ್ತಲ್ಲ, ಆ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದಾರೆ ಬಿಜೆಪಿ. ನೀವು ಪ್ರಚೋದನೆ ಮತ್ತೊಂದು ವಿಚಾರವನ್ನು ಮಾತಾಡಿದ್ರೆ ಸಿಂಪಲ್ ಆಗಿ ನಾನು ಕ್ಲಾರಿಟಿ ಕೊಡಿ. ದೇರ್ ಶುಡ್ ಬಿ ಅ ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆಂಟಿ ಕಾಣಿಸ್ಬೇಕಾಗಿತ್ತು.
ಅದು ಈ ಅಂಡ್ ಶಸ್ತ್ರಾಸ್ತ್ರ ಹೇಳಿದ್ರಲ್ಲ, ಷರತ್ತುಗಳು ಅಂದಾಗ ನನಗೆ ಇದೊಂದು ಕ್ಲಾರಿಟಿ ಕೊಟ್ಬಿಡಿ. ಷರತ್ತುಗಳು ಅಂದಾಗ ವೆಪನ್ ಬಗ್ಗೆ ಮಾತಾಡಿದಾಗ ವೆಪನ್ ಅನ್ನು ಸಿಎಂ ಅಲ್ಲ ನೋಡ್ಬೇಕಾಗಿರೋದು, ಸಿಎಂ ಮುಂದೆ ಎಲ್ಲ ಸಿಎಂ ಇಡಬೇಕು. ಮುಂದೆನೂ ಶರಣಾಗಬೇಕು ಅಂತಿಲ್ಲ. ಹೌದು, ಇವರು ರಾಜಕೀಯ ಪ್ರಚಾರ ತಗೊಂಡಿದ್ದಾರೆ. ಈ ಹಿಂದೆ ಯಾಕೆ ಇವರು ಪ್ರತಿಭಟಿಸಲಿಲ್ಲ? ನೂರ್ ಶ್ರೀಧರ್ ಮತ್ತೆ ಸಿರಿಮನೆ ನಾಗರಾಜ್ ಅವರು ಅವ್ರು ದೊಡ್ಡ ಲೀಡರ್ಗಳು, ದೊಡ್ಡ ಲೀಡರ್ಗಳು. ಇವರಂತೂ ಇನ್ನು ಯಾರು ಗೊತ್ತೇ ಇರಲಿಲ್ಲ. ಈಗ ಇವರು ಮುನ್ನೆಲೆ ಬರ್ತಾ ಇದ್ದಾರೆ. ಇವ್ರ ಹೆಸರುಗಳು ಗೊತ್ತಿರಲಿಲ್ಲ. ನೂರ್ ಶ್ರೀಧರ್ ಅವರು ಮತ್ತೆ ಸಿರಿಮನೆ ನಾಗರಾಜ್ ಅವರು ಈಸ್ ಮೈನ್ ಕಾಮ್ರೇಡ್ ಅಂತ ಹೇಳ್ತಾ ಇರ್ತಕ್ಕಂಥ ಅಂತವರೇ ಬಂದಾಗ ಯಾರು ಮಾತಾಡ್ಲಿಲ್ಲ. ಗೌರಿ ಲಂಕೇಶ್ ಅವರೇ ತಗೊಂಡ್ ಬಂದು ಸಿಎಂ ಕೃಷ್ಣದಲ್ಲಿ ಅವ್ರನ್ನ ಶರಣಾಗತಿ ಮಾಡ್ತಾರೆ. ಅವ್ರ ಜೊತೆ ಸುಮಾರು ಜನ ಶರಣಾಗತಿಗಳಾದ್ರು. ಇವತ್ತು ಅವ್ರು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದಾರೆ. ಇನ್ನೊಂದು ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿರೋದನ್ನ ನಾನು ಒಪ್ಕೋತೀನಿ. ಯಾಕಂದ್ರೆ ಅವ್ರಿಗೆ ಏನ್ ಪ್ಯಾಕೇಜ್ ಅನ್ನು ಏನ್ ಕೊಡ್ತೀರಾ? ಅವ್ರ ಮುಂದೆ ಮೈನ್ ಸ್ಟ್ರೀಮ್ ಬಂದಾಗ ಅವ್ರಿಗೆ ಯಾವ ರೀತಿಯಾದಂತಹ ನೀವು ಸ್ಥಾನಮಾನಗಳನ್ನು ಕೊಡೋದು, ಅವ್ರ ಜೀವನೋಪಾಯಕ್ಕೆ ಏನು ಮಾಡ್ಕೊಡ್ತೀರಾ? ಮತ್ತೆ IPC ಸೆಕ್ಷನ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. IPC ಸೆಕ್ಷನ್ ಏನ್ ಮಾಡಕ್ ಕೊಟ್ಟಿದ್ದೀರಿ? IPC ಸೆಕ್ಷನ್ ಈಗೇನು ಅವ್ರಿಗೆ ಹಾಕಿದ್ದೀರಿ ಅದನ್ನ ಅದರ ರಕ್ಷಣೆ ಇಲ್ಲ ಅಂದ್ರೆ ನೀವು ಅನುಭವಿಸ್ಬೇಕಾಗುತ್ತೆ. ಆ ಶಿಕ್ಷೆಯನ್ನು ನೀವು IPC ಸೆಕ್ಷನ್ ಪ್ರಕಾರ ಅನುಭವಿಸ್ಬೇಕಾಗುತ್ತೆ. ಅದನ್ನು ಕ್ಲಾರಿಫೈ ಮಾಡಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ಅಂತ ನಾವು ಹೇಳುತ್ತೆ. ರೈಟ್, ವೆರಿ ನೈಸ್. ನೀವು ಒಂದು ಕ್ವಶನ್ ಕೇಳಿದ್ರಿ. ಈಗ ನೋಡಿ, ಸಿರಿಮನೆ ಮತ್ತೆ ನೂರವರು ಅವ್ರ ಸರೆಂಡರ್ ಅಂದ ಸಂದರ್ಭದಲ್ಲಿ ಧ್ವನಿ ಎತ್ತದ BJP ಈಗ ಮಾತಾಡ್ತಿದೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ? ನೋಡಿ ಮೇಡಮ್, ನಾ ಆಗ್ಲೇ ಹೇಳಿದೆ ನೋಡಿ, ಒಂದು ಶರಣಾಗತನಾದಾಗ ಒಂದು ಪ್ಯಾಕೇಜ್ ಅಂತ ಇದೆ ಅಂತಂದ್ರೆ, ಶರಣಾಗತ ಅಂದಾಗ ನಾನು ಶೈಲಿ ಹೇಳಿದ್ದೆ ಅದಲ್ಲಿ. ಈಗ ಒಬ್ಬ ಮೇಡಮ್ ನಕ್ಸಲ್ ಈಗ ಇದರಲ್ಲಿ 742 ಜನ ಛತ್ತೀಸ್ಗಢದಲ್ಲಿ ಇದಾದಾಗ ದೇ ಸರೆಂಡೆಡ್ ಬಿಫೋರ್ ದ ಕಾನೂನು. ಅಂದ್ರೆ ಯಾರು SP ಇರ್ತಾರೆ, ಯಾರು ಅಲ್ಲಿ DIG ಇರ್ತಾರೆ, ಅವ್ರ ಮುಂದೆ ಸೆಲೆಕ್ಟ್ ಸರ್. ಅಲ್ಲಿಂದ ಯಾಕೆ ಇಲ್ಲಿಗೆ? ದಳದವರು ಅಧಿಕಾರಿಗಳು ಎಲ್ಲ ಕ್ಲಾರಿಫೈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ನಿಮಿಷ ಗೌಡ್ರೆ, ಏನ್ ಬೇಕಾದ್ರೂ ಮಾತಾಡ್ಬೋದು. ಶಶಿಧರ್ ಅವರೇ ನಿಮ್ಮದೇ ಪ್ರಶ್ನೆ ಉತ್ತರ ಬರ್ತಾ ಇದೆ. ನಾನು ಅವಾಗಲೇ ಎಲ್ಲ ನೀವು ಹೇಳಿದಾಗೆ ನಡೆಯೋದಿಲ್ಲ. ಇದು ವಾಸ್ತವವಾಗಿ ಟಾಪಿಕ್ ಬಗ್ಗೆ ಮಾತಾಡೋ ಟಾಪಿಕ್ ಬಗ್ಗೆ ಮಾತಾಡಬೇಕಾಗುತ್ತೆ. ಶಕ್ತಿ ಅವ್ರು ಗೌರವ ಕೊಟ್ಟು ಗೌರವ ತಗೋಬೇಕು. ಅವ್ರ ಪ್ರಶ್ನೆ ನನ್ನ ಕೇಳ್ಬೇಕಾದ್ರೆ ನಾವು ಕ್ರಾಂತಿಕಾರಿ ವಿಷಯವನ್ನು ಬೇರೆ ವಿಷಯಕ್ಕೆ ಹೋಗಿಲ್ಲ ನಾವು. ನೋಡಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅಮಿತ್ ಶಾ ಅವರು ಅದನ್ನೇ ಮಾತಾ ಹೇಳಿದ್ದಾರೆ. BJP ಅಂದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ನಕ್ಸಲ್ ಚಟುವಟಿಕೆಗಳು ನಿಗ್ರಹ ಆಗಬೇಕು, ಎಲ್ಲೂ ಕೂಡ ಕಾಣಿಸಬಾರದು. ದೇಶದಾದ್ಯಂತ ಈ ವಿಚಾರವನ್ನು ಉದ್ದೇಶಿಸಿ ಹೇಳಿದ್ದು. ಶಾಂತಿ ಅನ್ನೋದನ್ನು ಕಾಪಾಡಬೇಕು ಅನ್ನೋದಾದರೆ ಅವರ ಜೊತೆ ಮಾತುಕತೆಯನ್ನು ನಡೆಸಬೇಕು. ಅವ್ರಿಗೇನು ಡಿಮಾಂಡ್ಸಾ ಅಥವಾ ಬೇಡಿಕೆಗಳ ಅದನ್ನು ಪರಾಮರ್ಶೆ ಮಾಡಬೇಕು, ಚರ್ಚೆ ಮಾಡಬೇಕು. ಆ ನಿಟ್ಟಿನಲ್ಲೇ ಒಂದು ಪ್ರಕ್ರಿಯೆ ಅನ್ನೋದಾಗಿದೆ. ಆ ಪ್ರಕ್ರಿಯೆ ಬಗ್ಗೆ BJP ಮತ್ತು JDS ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ನಕ್ಸಲ್ ಚಟುವಟಿಕೆಗಳು ಅಂದಾಗ ಅದು ನಿಗ್ರಹ ಆಗಬೇಕು, ಇಲ್ಲದಂತಾಗಬೇಕು. ಸಾಮಾಜಿಕ ಸುವ್ಯವಸ್ಥೆ ಅನ್ನೋದು ಖಂಡಿತವಾಗ್ಲೂ ಸ್ಥಾಪನೆ ಆಗಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳಾಗ್ತಾ ಇದೆ. ಆ ಪ್ರಕ್ರಿಯೆಗಳ ಬಗ್ಗೆ ಅಸಮಾಧಾನ. ಪ್ರಸಾದ್ ಸರ್, ನೀವು ಹೇಳಬೇಕು. ಇಲ್ಲಿ BJP ಮತ್ತು JDS ಕೇಳ್ತಿರೋದು ಒಂದೇ. ಈಗ ಷರತ್ತುಗಳೋ ಬೇಡಿಕೆಗಳೋ ಡೆಫಿನೆಟ್ಲಿ ಸರ್ಕಾರ ಮತ್ತು ನಕ್ಸಲೈಟ್ಸ್ ಹೋರಾಟಗಾರರು ಅಂದಾಗ ಖಂಡಿತವಾಗ್ಲೂ ವಿಚಾರದ ವಿನಿಮಯ ಅನ್ನೋದಾಗಿರುತ್ತೆ. ಅಲ್ಲೂ ಗೌಪ್ಯತೆಯನ್ನು ಕಾಯ್ದುಕೊಂಡ್ರೆ ಆ ಭಾಗದ ಜನರ ಸಮಸ್ಯೆಗೆ ಧ್ವನಿ ಎತ್ತೋರು ಅಂತ ಇರ್ತಾರಲ್ಲ, ಆ ನಕ್ಸಲೈಟ್ ಬಗ್ಗೆನೇ ಅಸಮಾಧಾನ ಆಗುತ್ತೆ. ಸರ್ಕಾರ ಆ ಪಾರದರ್ಶಕತೆಯನ್ನು ಕಾಯ್ಕೊಳ್ಬೇಕು. ಅದರಲ್ಲಿ ವಿಫಲ ಆಗಿದೆ ಅಂತ. ಮೇಡಮ್, ಈಗ ನೋಡಿ, ನಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರರು ಮಿತ್ರರು ಮಾತಾಡ್ತಾ ಒಂದು ವಿಚಾರವನ್ನು ಅವರು ತಂದರು. ಈಗ ಅವತ್ತಿನ ಗೌರಿ ಲಂಕೇಶ್ ಅವರು ಇವತ್ತಿಲ್ಲ, ನಮ್ಮ ಮಧ್ಯೆ ಇಲ್ಲ. ಅವರ ಒಂದು ಚಿಂತನೆಗಳು ಕೂಡ ಕ್ರಾಂತಿಕಾರಕವಾದ ಚಿಂತನೆಯನ್ನು ಉಳ್ಳಂಥವರು ಗೌರಿ ಲಂಕೇಶ್ ಅವರು. ಅದನ್ನು ಯಾರು ಇಲ್ಲ ಅಂತ ಏನು ಹೇಳಲ್ಲ. ಅವತ್ತಿನ ಕಾಲಕ್ಕೆ ನಮ್ಮ ಇವರು ಹೇಳ್ದಾಗೆ, ನಮ್ಮ ಆಪ್ನ ವಕ್ತಾರರು ಹೇಳ್ದಾಗೆ,
ನೂರ್ ಶ್ರೀಧರ್ ಮತ್ತೆ ಸಿರಿಮನೆ ನಾಗರಾಜ್ ಅವ್ರನ್ನ ಅವತ್ತಿನ ಸರ್ಕಾರದ ಮುಂದೆ ಕರ್ಕೊಬಂದು ಅಂಥ ಒಂದು ಗೌರಿ ಲಂಕೇಶ್ ಅಂತವ್ರೆ ಕರ್ಕೊಬಂದು ಮಾಡಿದಾಗ ಎಲ್ಲರೂ ಕೂಡ ಅದನ್ನ ಸ್ವಾಗತ ಮಾಡಿದ್ರು. ಮತ್ತೆ ಒಂದು ಮೈನ್ ಸ್ಟ್ರೀಮಿಗೆ ಬರಬೇಕು, ಮುಖ್ಯವಾಹಿನಿಗೆ ಇವರೆಲ್ಲ ಬರಬೇಕು ಅಂತ ಅವತ್ತಿನ ಸರ್ಕಾರವು ಹೇಳ್ತು. ಮತ್ತೆ ಅವತ್ತಿನ ನಾವು ಕೂಡ ವಿರೋಧ ಪಕ್ಷವಾಗಿ ನಾವು ಕೂಡ ಅದನ್ನ ಒಪ್ಕೊಂಡ್ವಿ. ಅದನ್ನೇನು ಯಾವುದು ತಪ್ಪು ಅಂತ ಅಂತಿಲ್ಲ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇವರೆಲ್ಲ ಅಂಥ ದೊಡ್ಡ ಮಟ್ಟದ ಒಡಿಶಾದಲ್ಲಿ ನಡೆಯುವಂಥದ್ದು, ಜಾರ್ಖಂಡಲ್ಲಿ ನಡೆಯುವಂಥದ್ದು, ಇವರೆಲ್ಲ ಬದುಕನ್ನ ಕಟ್ಕೋತೀವಿ, ನಾವೆಲ್ಲರಂತೆ ಬದುಕ್ತೀವಿ, ನಮಗೂ ಬದುಕಕ್ಕೆ ಅವಕಾಶ ಬೇಕು. ಅದು ವಿಕ್ರಮ್ ಗೌಡ ಅಂತ ಅವರ ನಾಯಕ ಯಾವಾಗ ಎನ್ಕೌಂಟರ್ ಆಗಿ ಪೊಲೀಸ್ನರ ವಿರುದ್ಧ ಅವರು ಫೈರ್ ಮಾಡ್ತಾರೋ ಆ ಸಮಯದಲ್ಲಿ ಪೊಲೀಸ್ನವರೇ ಸುಮ್ಮನೆ ಕೂತಿದ್ರು. ಅವತ್ತು ಅವ್ರಿಗೆ ರಿಟಾಲಿಯೇಟ್ ಮಾಡಿ ಅವರನ್ನ ಹೋದಾಗ ಅವತ್ತು ಕೂಡ ದೊಡ್ಡ ವಿಷಯ ಆಯ್ತದು. ವಿಕ್ರಮ್ ಗೌಡ ನಕ್ಸಲ್ ಲೀಡರ್ ಹೋದ್ರಂತೆ ಹೊಡೆದಾಕಿದ್ರಂತೆ. ಆಗ ಅವರಿಗೆ ಒಂದು ಏನು ಅವರಿಗೆ ಒಂದು ಪರಿವರ್ತನೆ ಆಗಿ ಬಂದಿರ್ಬೋದು ನಾವು ಎಲ್ಲರಂತೆ ಬದುಕ್ತೀವಿ ಅಂತ ಹೇಳಿ. ಮತ್ತೆ ಈಗ ವಿರೋಧ ಪಕ್ಷ ಬಿಜೆಪಿ ಎತ್ತಿರುವಂತ ಪ್ರಶ್ನೆಗಳನ್ನ ನಾವೇನು ಪೂರ್ತಿಯಾಗಿ ಅಲ್ಲಗಳೆಯಲ್ಲ, ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಅವರ ಶಸ್ತ್ರಾಸ್ತ್ರಗಳಿರ್ಬೋದು ಮತ್ತೆ ಇನ್ನೊಂದಿರ್ಬೋದು, ಒಂದ್ ವೇಳೆ ಅವ್ರು ತಂದಿಲ್ದ ಹೋದ್ರು ಅವುಗಳನ್ನ ಅದ್ರ ಬಗ್ಗೆ ತನಿಖೆಗಳನ್ನ ಮಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವತ್ತು ತನಿಖೆಗಳು ಆಗ್ತವೆ. ಮತ್ತೆ ಸರ್ಕಾರ ಹೇಳಿದೆ, ಒಂದು ವೇಳೆ ಅವ್ರ ಮೇಲೆ ಯಾರಾದರೂ ಈ ಜನಗಳಿಂದ ನಮಗೆ ಯಾರಾದರೂ ಪ್ರಾಣ ಹಾನಿಯಾಗಿದ್ರೆ, ಮಾನ ಹಾನಿಯಾಗಿದ್ರೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಮುಖ್ಯವಾಹಿನಿಗೆ, ನಾವೆಲ್ಲ ಮುಖ್ಯವಾಹಿನಿಯಲ್ಲಿದ್ದೀವಿ, ನಾನು ಯದುಕುಮಾರ್ ಗೌಡ್ರು ಮತ್ತೆ ಇವರು ಎಲ್ಲರೂ ಮುಖ್ಯವಾಹಿನಿ, ನಮ್ಮ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಹೋಗಿ ಕಂಪ್ಲೇಂಟ್ ತಗೋತಾರೆ ಪೊಲೀಸ್ನವರು. ತಗೊಳಲ್ವಾ? ತಗೋತಾರೆ, ವಿಚಾರ ಹೇಳ್ತೀನಿ. ಇವತ್ತು ಅವ್ರ ಮೇಲೂ ಕೂಡ ಆ ತರದ್ದು ಯಾವ್ದಾದ್ರು ಕಂಪ್ಲೇಂಟ್ಗಳು ಬಂದಾಗ ಅದನ್ನ ಖಂಡಿತ ಸರ್ಕಾರ ಪರಿಗಣನೆಗೆ ತಗೊಂಡು ಅವ್ರನ್ನ ಕಾನೂನಿನ ಪ್ರಕ್ರಿಯೆಗೆ ಒಳಪಡಬೇಕು ಅಂತಾನೆ ಹೇಳಿರುವಂತದ್ದು. ಮತ್ತೆ ಅವ್ರದೇ ಆದ ಒಂದು ಲಿಸ್ಟ್ ನ ತಗೊಂಡ್ ಬಂದಿದ್ದಾರೆ. ಏನು ಕಸ್ತೂರಿ ರಂಗನ್ ವರದಿ ಇದು ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಅದನ್ನ ಪರಿಗಣಿಸಬೇಕು ಬೇಡ ಅನ್ನೋದು ಸರ್ಕಾರದ ನಿರ್ಧಾರ. ಕೊಟ್ಟೇಟ್ಗೆ ಸೈನ್ ಆಗ್ತಾರೆ ಅನ್ನೋದು ಸುಳ್ಳದು. ಅದು ಎಲ್ಲ ಪಾರಾಗಿದ್ರೆ ಸಮಾಜ ಎಲ್ಲರೂ ಒಪ್ಕೊಂಡ್ರೆ ಅಥವಾ ಅದು ಸರಿ ಇಲ್ಲ ಅಂತಂದ್ರೆ ಖಂಡಿತ ನಮ್ಮ ಮಾಡೋದಂಥದ್ದು ಬರೋದಿಲ್ಲ. ಅದರಿಂದ ಇಲ್ಲಿ ಈ ಒಂದನ್ನ ನಾವು ಸಂತೋಷ ಪಡಬೇಕು. ಕರ್ನಾಟಕ ರಾಜ್ಯದಿಂದ ನಕ್ಸಲರು ಒಂದು ಶರಣಾಗತಿಯ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿ ಬೇರೆ ರಾಜ್ಯಗಳಲ್ಲೂ ಕೂಡ ಅದು ಶುರುವಾದ್ರೆ ಅದು ಒಂದು ಒಳ್ಳೆಯ ಬೆಳವಣಿಗೆ. ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ನಕ್ಸಲರು ಇದಾದ್ರೆ ಅವರಿಗೆ ಆದ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ. ಅದೆಲ್ಲ ಆಶಾದಾಯಕ ಬೆಳವಣಿಗೆ. ಅವರು ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ನಾವು ಬದುಕ್ತೀವಿ ಅಂತ ಬಂದಾಗ ಅವ್ರನ್ನ ಶರಣಾಗತಿ ಮಾಡಿಕೊಂಡು ಜೀವನವನ್ನ ಅವರ ಮಕ್ಕಳಿಗೆ ಎಜುಕೇಶನ್ ಮತ್ತೊಂದು ಕೊಡುವಂಥದ್ದು, ಮುಖ್ಯವಾಗಿ ತರುವಂಥದ್ದು ಸರ್ಕಾರದ ಒಂದು ಪ್ರಯತ್ನ. ಮತ್ತೆ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ರೈಟ್. ರಿಷಿಕ್ ಅವರೇ, ನಕ್ಸಲೈಟ್ಸ್ಗಳು ಮುಖ್ಯವಾಹಿನಿಗೆ ಬರೋದ್ರ ಬಗ್ಗೆ ನಿಮ್ಗೆ ಆಕ್ಷೇಪ ಇಲ್ಲ, ಕರೆಕ್ಟಾ? ರೈಟ್. ಕೋಟೆಲ್ಲ ಕೊಳ್ಳೆ ಹೊಡೆದ ಮೇಲೆ ಆಮೇಲೆ ಬೀಗ ಹಾಕಿದ್ರಂತೆ, ಅಂಥ ಪರಿಸ್ಥಿತಿ ಅಂತಾನಾ? ಯಾಕೆಂದರೆ ಈಗ ಅವರು ಶರಣಾಗಿದ್ದಾರೆ. ಈಗ ಪ್ರಸಾದ್ ಸರ್ ಹೇಳ್ದಂಗೆ ನಾನು ನೋಡೋದಾದರೆ ಶರಣಾಗಿದ್ದಾರೆ. ಆ ಭಾಗದ ಜನ ಅವ್ರಿಗೇನಾದರೂ ಅನ್ಯಾಯ ಆಗಿದ್ರೆ ಇದೇ ನಕ್ಸಲೈಟ್ ಹೋರಾಟಗಾರರು ಏನಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟು ತಗೋತಾರೆ, ಕ್ರಮ ತಗೋತಾರೆ ಅನ್ನೋದಾದರೆ ಏನಾದ್ರು ಅಪಾಯ ಆಗಿಬಿಟ್ರೆ ಅನ್ನೋ ಆತಂಕ ಇರೋದಿಲ್ವಾ? ಮೇಡಮ್ ನೋಡಿ, ಅವ್ರಿಗೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಈ ಏನೊಂದು ಹೋಲ್ ಪ್ರಾಸೆಸ್ ಮಾಡ್ತಾ ಇದ್ದಾರಲ್ಲ, ಕ್ಲಾರಿಟಿನೇ ಇಲ್ಲ ಅವ್ರಿಗೆ. ಏನಾಗುತ್ತೆ ಮುಂದೆ ಅನ್ನೋದು ಏನೂ ಕ್ಲಾರಿಟಿ ಇಲ್ಲ. ಇದು ಸುಮ್ಮನೆ ಒಂದು ಫೋಟೋ ಶೂಟ್ಗೆ ಮಾಡಿರೋ ಒಂದು ಈವೆಂಟ್ ಅಷ್ಟೇ. ಇದು ನೀವು ಒಂದು ಓವರ್ ಆಲ್ ಆಕ್ಟಿವಿಟಿ ಪ್ರಾಸೆಸ್ನ ನೀವು ಕಂಪೇರ್ ಮಾಡ್ಕೊಂಡ್ರೆ ಸರ್ ದಯಮಾಡಿ ಸರ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ಅಲೋ ಮೀ ಟು ಟಾಕ್ ಪ್ಲೀಸ್. ನೀವು ಮಾತಾಡ್ಬೇಕಾದ್ರೆ ಏನು ಮಾತಾಡಿಲ್ಲ, ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಸರ್, ಕೇಳಿಸ್ಕೊಳ್ಳಿ ಸರ್. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಕೇಳಿಸ್ಕೊಳ್ಳಿ. ನೋಡಿ, ಈ ವಿಕ್ರಮ್ ಗೌಡ ಅನ್ನೋರು ಎನ್ಕೌಂಟರ್ ಆಗ್ತಾರೆ ಸರ್, ಕೇಳಿಸ್ಕೊಳ್ಳಿ ಸರ್. ಸರ್ ಡಿಸ್ಟರ್ಬ್ ಮಾಡ್ಬಿಡಿ ದಯಮಾಡಿ. ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಲ್ವಾ, ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಲ್ವಾ, ಯಾಕೆ ನೀವು ಈ ಥರ ಡಿವೈಡ್ ಮಾಡ್ತೀರಾ? ದಯಮಾಡಿ ಅಲೋ ಮೀ ಟು ಸ್ಪೀಕ್. ನೋಡಿ, ಈಗ ವಿಕ್ರಮ್ ಗೌಡ ಅನ್ನೋರು ಎನ್ಕೌಂಟರ್ ಮಾಡ್ತಾರೆ. ಆ ಟೈಮಲ್ಲಿ ಇವ್ರ ಇನ್ಫಾರ್ಮೇಶನ್ ಅವ್ರಿಗೆ ಇರಲಿಲ್ವಾ?
ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಇವ್ರುಗಳ್ನೆಲ್ಲ ನೀವು ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಹಿಂಗೆ ಅಬ್ಸರ್ವ್ ಮಾಡಿದ್ರೆ ನೀವು ಎಲ್ಲೂ ಇವರು ಒಂಥರ ಈ ಫಿಯರ್ಫುಲ್ ನಕ್ಸಲೈಟ್ಸ್ ಥರ ಇವರೆಲ್ಲೂ ಓಡಾಡ್ತಾನೆ ಇರಲಿಲ್ಲ, ಅಥವಾ ಇವ್ರಗಳ್ದು ಇನ್ಫಾರ್ಮೇಷನ್ ಇವ್ರಿಗೆ ಇತ್ತು ಅಂತ ಇರಲಿಲ್ಲ. ಇವ್ರುಗಳೆಲ್ಲ ಎಲ್ಲೋ ಒಂದು ಕಡೆ ಆರಾಮಾಗಿ ಕುತ್ಕೊಂಡಿದ್ದಾರೆ, ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಫೆಸಿಲಿಟೀಸ್ಗಳಿದ್ದಾವೆ, ಎಲ್ಲ ಒಂದು ಫೆಸಿಲಿಟೀಸಲ್ಲಿ ಕುತ್ಕೊಂಡು ಇವ್ರು ಕಮ್ಯುನಿಕೇಟ್ ಮಾಡ್ತಾರೆ. ಎಷ್ಟು ಆರಾಮಾಗಿ ಇವ್ರು ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ಕಾರದವ್ರಿಗೆ ಇದಕ್ಕೆ ಮುಂಚೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ವ? ಹಾಗಾದ್ರೆ ಬರೀ ಒಬ್ರು ಮಾತ್ರ ಎನ್ಕೌಂಟರ್ ಆಗ್ತಾರೆ, ಇನ್ನು ಮಿಕ್ಕಿದವ್ರು ಮಾತ್ರ ಎನ್ಕೌಂಟರ್ ಹಿಂಗಾಗಲ್ಲ. ಹಾಗಾದ್ರೆ ಇವರು ಈ ನೆಗೋಸಿಯೇಷನ್ ಪ್ರಾಸೆಸ್ ಯಾವಾಗ ಇನಿಷಿಯೇಟ್ ಮಾಡಿದ್ರು? ಹಾಗಾದ್ರೆ ಯಾವ ರೀತಿ ಇನಿಷಿಯೇಟ್ ಮಾಡಿದ್ರು ಪ್ರಾಸೆಸ್ನ? ಟೆಕ್ನಿಕಲಿ ಹೆಂಗೆ ಇನಿಷಿಯೇಟ್ ಮಾಡಿದ್ರು, ಲೀಗಲಿ ಹೆಂಗೆ ಇನಿಷಿಯೇಟ್ ಮಾಡಿದ್ರು, ಪ್ಲಸ್ ಅವರಿಗೆ ಅವ್ರ ಡಿಮ್ಯಾಂಡ್ಸಲ್ಲಿ ಅದೊಂಥರ ಸ್ಕ್ರಿಪ್ಟ್ ಬರ್ದಂಗಿದೆ ಡಿಮ್ಯಾಂಡ್ಸ್ ಅದು ಕೇಳ್ತಾ ಇರೋವಂಥದ್ದು. ಅರ್ಥ ಮಾಡ್ಕೊಳ್ಳಿ ಪೊಲಿಟಿಕಲ್ ಕಾನ್ಸ್ಪಿರಸಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನೋಡಿ, ಅಲ್ಲ ಸಿಂಪಲ್. ಈಗ ನೋಡಿ, ಎರಡು ದೇಶಗಳ ನಡುವೆ ಯುದ್ಧ ಆಗುತ್ತೆ ಅನ್ನೋದಾದ್ರೆ, ಅದು ಎರಡು ಸಂಘಗಳ ನಡುವೆ ಯುದ್ಧ ಆಗುತ್ತೆ ಅನ್ನೋದಾದ್ರೆ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ, ಸೈನಿಕರನ್ನಲ್ಲ. ಅಲ್ಲ ಆಗುತ್ತೆ ನೋಡಿ, ನೀವು ಯಾವುದೇ ಒಂದು ಟಾರ್ಗೆಟ್ ಮಾಡಿದಾಗ ಮುಂದೊಂದು ದಿವಸ ನಾವು ಬಲಿ ಆಗ್ಬೋದು. ಅಲ್ಲ ಹಾಗಾದ್ರೆ ಅವ್ರಿಗೆ ಭಯ ಹುಟ್ಟಿದೆ ಅಂತ ಹೇಳ್ತಾ ಇದ್ರ ನೀವು. ಹಾಗಾದ್ರೆ ಈಗ ಅವ್ರು ಒಪ್ಕೊಳ್ಳಿ, ಹೇಳೋಣ, ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಅವ್ರ ಕೈಲಿ ಹೇಳ್ಬಿಡಿ, ನಮ್ಮ ನಾಯಕ, ನಮ್ಮ ಲೀಡರು ಎನ್ಕೌಂಟರ್ ಆದ್ರು, ನಮಗೆಲ್ಲೋ ಒಂದ್ ಕಡೆ ಆತಂಕ ಆಯ್ತು, ಎಲ್ಲೋ ಒಂದ್ ಕಡೆ ಭಯ ಆಯ್ತು, ಅದಕ್ಕೆ ನಾವು ಮೇನ್ ಸ್ಟ್ರೀಮ್ ಬರ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡಿ ನೋಡೋಣ, ಅವ್ರ ಕೈಲಿ ಕೊಟ್ಬಿಡಿ ನೋಡೋಣ, ಅವರು ನಾವೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಇದು ಯಾವುದೇ ಕಾರಣಕ್ಕೂ ಅಲ್ಲ. ಇದ್ರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ. ಸೊ ಹಿಡನ್ ಅಜೆಂಡಾ, ಪೊಲಿಟಿಕಲ್ ಅಜೆಂಡಾ ಇರೋದ್ರಿಂದನೇ ಇದೆಲ್ಲ ಒಂದು ಪ್ಲಾನ್ಡ್ ವೇಲ್ ನಡೀತಾ ಇರುವಂತದ್ದು. ಇಲ್ಲ ಅಂತಂದಿದ್ರೆ ಇವರು ಅಲ್ಲಿ DC ಮುಂದೆ ಇವರು ಮಾಡಬೇಕಾಗಿತ್ತು. ಆ ಪ್ರೊಸೀಜರ್ ಬೇರೆ ಇದೆ. ಅವರು ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರು ಎಲ್ಲ ಡೀಟೇಲ್ ಕೊಡಬೇಕು, 100 ಕ್ವಶನ್ ಆನ್ಸರ್ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಎಲ್ಲಿದ್ರು, ಯಾವ ರೀತಿ ಮಾಡ್ತಾ ಇದ್ರು, ಇವ್ರು 6 ಜನಕ್ಕೆ ಇನ್ನು 600 ಜನ ಯಾರು ಲಿಂಕ್ ಇದಾರೆ ಅನ್ನೋದ ಹೇಳ್ಬೇಕು. ಅವರು ಇವ್ರಿಗೆ ಆರ್ಮ್ಸ್ ಎಲ್ಲಿಂದ ಬಂತು ಹೇಳ್ಬೇಕು, ಇವರು ಎಲ್ಲಿ ಇವ್ರು ಐಡೌಟ್ಸ್ ಎಲ್ಲಿತ್ತು ಅಂತ ಹೇಳ್ಬೇಕು, ಇವ್ರು ಯಾವ ರೀತಿ ಫೋನ್ಸ್ ಯೂಸ್ ಮಾಡ್ತಾ ಇದ್ರು, ಎಲ್ಲಿ ಇವರು ವಾಸ್ತವ ಇದ್ರು, ಏನು ಡೀಟೇಲ್ಸ್ ಕೊಟ್ಟಿಲ್ಲ ಮೇಡಮ್, ಇವರು ಏನು ಕೊಟ್ಟಿಲ್ಲ. ಇವರು ಪ್ಲಸ್ ಲೀಗಲಿ ಮಾತಾಡ್ಬೇಕು ಅನ್ನೋದಾದ್ರೆ ಇವರಿಂದ ಯಾರು ಅನ್ಯಾಯ ಒಳಪಡ್ಕೊಂಡಿರ್ತಾರಲ್ಲ ಅವ್ರುಗಳನ್ನ ಕರೆದ್ಬಿಟ್ಟು ಸಂಧಾನ ಮಾಡಿಸ್ಬೇಕು. ಇವರು ಮಾಡಿದಾರ, ಇವರಿಂದ ಯಾರು ಇವಾಗ ಅನ್ಯಾಯ ಆಗಿರ್ತಾರಲ್ವಾ ಅವ್ರು ನಾಳೆ 100% ಲೀಗಲಿ ಫೈಟ್ ಮಾಡ್ತಾರೆ. ಹಾಗಾದ್ರೆ ಇವ್ರು 6 ಜನನ ಉಳಿಸ್ಬಿಟ್ಟು ಅಲ್ಲದ 60 ಜನ ಅವ್ರ ಮತ್ತೆ ನಕ್ಸಲೈಟ್ ಆಗಲ್ವಾ? ಹಾಗಾದ್ರೆ ಅವರು ನೊಂದಿದ್ರೆ ತಾನೆ ಇವರಿಂದ. ಸೊ ಈಗ ಅವ್ರು ಮತ್ತೆ ಟೆಕ್ನಿಕಲಿ ಅಂಡ್ ಲೀಗಲಿ ಹೇಳಿದ್ರೆ ಇವ್ರ ಹತ್ರ ಆನ್ಸರ್ ಏನಿದೆ, ಪ್ಲಸ್ ಲೀಗಲಿ ಇವ್ರಿಗೆ ಸೊಲ್ಯೂಷನ್ ಒಂದು ವೇಳೆ ಇವ್ರು ಹೇಳ್ತಾ ಇರೋ ಡಿಮ್ಯಾಂಡ್ಸ್ ಇವ್ರು ಪೂರೈಸಕ್ ಆಗಲ್ಲ ಅಂತ ತಿಳ್ಕೊಳ್ಳಿ. ಬಿಕಾಸ್ ದಟ್ ಈಸ್ ನಾಟ್ ಅ ಸಬ್ಜೆಕ್ಟ್ ಆಫ್ ಡಿಸ್ಕಷನ್. ಈಗ ಒಂದು ರಿಪೋರ್ಟ್, ಒಂದು ವರದಿನ ಇವ್ರು ಹೇಳಿದಷ್ಟು ಮಾಡಕ್ಕಾಗತ್ತ? ನಾವು ಮಾಡಕ್ಕಾಗುತ್ತಾರೆ, ಮಾಡ್ಬೋದು, ಮಾಡ್ದಲ್ಲ ಇರ್ಬೋದು, ಬಟ್ ಸಬ್ಜೆಕ್ಟ್ ಟು ಡಿಸ್ಕಷನ್. ಅದ್ ನಾಳೆ ಆಗ್ಲಿಲ್ಲ, ಇವ್ರು ಡಿಮ್ಯಾಂಡ್ಸ್ 10ರಲ್ಲಿ 5 ಡಿಮ್ಯಾಂಡ್ಸ್ ಮಾತ್ರ ಮಾಡಕ್ಕಾಗುತ್ತೆ. ದೆನ್ ವಾಟ್ ಇಸ್ ದ ಆಲ್ಟರ್ನೇಟಿವ್? ಸೊ 5 ಡಿಮ್ಯಾಂಡ್ಸ್ ಮಾತ್ರ ಇವ್ರು ಹೇಳ್ತಾ ಇದಾರೆ ಅಂತಾರೆ. ಅಗೇನ್ ದೇ ವಿಲ್ ಸೇ ವಿ ಆರ್ ನಾಟ್ ಹ್ಯಾಪಿ. ಸೊ ಅರ್ಧ ಬಂದು ಅವ್ರು ಕುತ್ಕೊಂಡಾಗ ಏನ್ ಮಾಡ್ತೀರಾ? ಅದು ಸೊಲ್ಯೂಷನ್ ನೀವು ಅಗೇನ್ ಅವ್ರು ಅದೇ ರೂಟಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಆಬ್ವಿಯಸ್ಲಿ ಅವ್ರು ಅದೇ ರೂಟ್ಗೆ ಹೋಗ್ತಾರೆ. ಇಲ್ಲ ಇವರಿಂದ ಇನ್ಫ್ಲೂಯೆನ್ಸ್ ಆಗಿರುವಂತ ಇನ್ನೊಂದು 6 ಜನ ಬರ್ತಾರೆ. ಸೊ ಅಂಟಿಲ್ ಅನ್ಲೆಸ್ ಯು ಆರ್ ನಾಟ್ ಪ್ರಿಪೇರ್ಡ್, ಡೋಂಟ್ ಡೂ ಆಲ್ ದಿಸ್ ಡ್ರಾಮಾ. ಈ ಡ್ರಾಮಾಗಳನ್ನ ಮಾಡ್ಬಿಡಿ, ಫೋಟೋ ಶೂಟ್ ಮಾಡುವಂತ ಡ್ರಾಮಾಗಳನ್ನ. 6 ಜನ ಉಳಿಸೋಕೆ ಹೋಗಿ 600 ಜನ ಸೃಷ್ಟಿನೇ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನೋಡಿ. ಯಾವುದೇ ಸರ್ಕಾರ ರಾಜ್ಯಕ್ಕೆ ಒಳ್ಳೇದಾಗಲಿ, ರಾಜ್ಯದ ಜನರಿಗೆ ಒಳ್ಳೇದಾಗಲಿ ಅನ್ನೋದೇ ಬಯಸ್ತಾರೆ. ಅವ್ರು ಯಾರು ಸುಮ್ಮನೆ ಈ ನಕ್ಸಲಿಸಮ್ ಬೆಳೀಲಿ, ಇನ್ನೊಂದಕ್ಕೆ ಪ್ರಚೋದನೆ ಕೊಡೋದಕ್ಕಾಗಲಿ, ಇನ್ನೊಂದಕ್ಕೆ ಮತ್ತೊಂದಕ್ಕೆ, ಯಾವುದೇ ಸರ್ಕಾರ ಆಗಲಿ ನಾವು ಅವರ ವಿರುದ್ಧನೇ ಹೋರಾಟ ಮಾಡ್ಕೊಂಡಿದ್ದಾರೆ. ಆದರೆ ಈ ವಿಷಯದಲ್ಲಿ ಇದು ಸ್ವಾಗತಾರ್ಹ. 6 ಜನ ನಕ್ಸಲೈಟ್ಸ್ನ ಮೈನ್ ಸ್ಟ್ರೀಮ್ ತರೋದು ಒಂದು ಸ್ವಾಗತಾರ್ಹ. ಆದರೆ ನಾವು ಅವ್ರ ಮೇಲೆ ಒಂದು ಸರ್ಕಾರ ಒಂದು ಕಣ್ಣಿಡಬೇಕಾಗುತ್ತೆ. ಇವರೇನು ಮತ್ತೆ ಅದೇ ಚಟುವಟಿಕೆಗಳು ನಡೀತಾರೆ, ಅದೇ ಚಟುವಟಿಕೆ ನಡೆದ ಯಾವ ರೀತಿಯಾದ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗುತ್ತೆ. ನೆಗೋಸಿಯೇಷನ್ ಇಲ್ಲದೆ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ. CM ಆಫೀಸ್ಗೆ ಕೃಷ್ಣಾಗೆ ಯಾರು ಹೋಗೋದಕ್ಕಾಗೋದಿಲ್ಲ. ಆ ಕೃಷ್ಣ ಒಳಗಡೆ ಕುತ್ಕೊಂಡು ಅವರು ಫೋಟೋಶೂಟ್ಗೆ ಕೊಡ್ತಾರೆ ಅಂದರೆ ಅಲ್ಲಿನ ಪ್ರಕ್ರಿಯೆಗಳು ಸಾಕಷ್ಟು ತಿಂಗಳುಗಳಿಂದನೇ ನಡೆದಿರುತ್ತೆ. ನಕ್ಸಲೈಟ್ ನಿಗ್ರಹ ದಳ ಇದೆ, ಅದಕ್ಕೆ DGIG ಇದ್ದಾರೆ, ಇಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರಿ ಇದೆ. ಆಗೋದೇ ಇಲ್ಲ, ಅದು ಸುಳ್ಳು. ಇದು ರಾಜಕೀಯವಾಗಿ ನಾವು ಮಾತಾಡ್ಬೋದು, ಏನ್ ಬೇಕಾದ್ರೂ ಮಾತಾಡೋದು. ಪ್ರಕ್ರಿಯೆ ಹಾಗಿರುತ್ತೆ. CM ಆಗಲಿ, ಹೋಮ್ ಮಿನಿಸ್ಟ್ರಿ ಯಾರು ಭೇಟಿ ಮಾಡಬೇಕು, ಅದರಲ್ಲೂ ಫೋಟೋಶೂಟ್ ಕೊಡಬೇಕು. ನಾಳೆ ದೇ ಆರ್ ದಿ ಆನ್ಸರಬಲ್, ರಾಜ್ಯಕ್ಕೆ ಆನ್ಸರಬಲ್ ಇರ್ತಾರೆ. ಕಾಂಟೆಕ್ಸ್ಟ್ ರಿಷಿಕ್ ಅವರೇ, ಒಂದು ಫೋಟೋ ಶೂಟ್ ಮೂಲಕ 6 ಜನ ಬಂದಿದ್ದಾರೆ. ಎಲ್ಲೋ ತಲೆಮರೆಯಲ್ಲಿ ಇನ್ನು 60 ಜನ ಇದ್ರೆ ದೇ ಹ್ಯಾವ್ ಟು ಕಮ್. ಅದು ಹಾಗೆ ಆಗುತ್ತೆ ನೋಡಿ. ಮುಖ್ಯವಾಹಿನಿಗೆ ಬರೋರು ನಾಯಕರ ವಯಸ್ಕರರು ಮಾತ್ರ ಮುಖ್ಯವಾಹಿನಿಗೆ ಬರ್ತಾರೆ. ನೂರ್ ಶ್ರೀಧರ್ ಮತ್ತೆ ಇವರು ಸಿರಿಮನೆ ನಾಗರಾಜ್ ಬಂದಾಗ ಅವರ ಹಿಂದೆ ಇದ್ದಂಥವ್ರು ಎಲ್ಲರೂ ಶರಣಾಗತಿ ರೀತಿಯಲ್ಲಿ ಇದೆ. ಬಟ್ ಅವ್ರ ಹೆಸರುಗಳು ಯಾರಿಗೂ ಗೊತ್ತಿಲ್ಲ. ಅದು ನಕ್ಸಲೈಟ್ ಇದರಲ್ಲಿ ಲಿಸ್ಟ್ ಅಲ್ಲಿ ಇರಬಹುದು, ಆದ್ರೆ ಅವ್ರು ಆರಾಮಾಗಿ ಮನ ಪರಿವರ್ತನೆ ಆಗಿದ್ರೆ ಬೆಂಗಳೂರಲ್ಲಿ ಬದುಕ್ತಾ ಇದ್ದಾರೆ. ಅಂತವ್ರು ನಾವು ಸಹ ನೋಡಿದ್ದೀವಿ. ನನಗೂ 1-2 ಕೇಸ್ಗಳು ಇಂಥವ್ರು ಇದ್ರು ಈಗ ಆರಾಮಾಗಿದ್ದಾರೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ಸಾಕಷ್ಟು ವರ್ಷಗಳು ಅವರ ಆಲೋಚನೆಗಳೇ
ಬೇರೆ ಕ್ರಾಂತಿಕಾರಿ ಆಲೋಚನೆಗಳಿಂದ ಈ ಇವ್ರ ಸಂಕಟ ಏನ್ ಗೊತ್ತಾ, ನೋವೇನ್ ಗೊತ್ತಾ, ಯಾವಾಗ ಬೇಕಾದ್ರೂ ಟ್ರಿಗರ್ ಆಗ್ಬೋದು. ಟ್ರಿಗರ್ ಆಗ್ಬೋದು. ಅದಕ್ಕೆ ಪ್ರೊಸೀಜರ್ಸ್ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು, ಹೋಮ್ ಮಿನಿಸ್ಟ್ರಿ ಆಲೋಚನೆ ಮಾಡಬೇಕು, ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿ ಸಲಹೆ ಸೂಚನೆಗಳನ್ನು ಸಹ ತೆಗೆದುಕೊಳ್ಬೇಕಾದ ಸರ್ಕಾರದ ಕರ್ತವ್ಯ, ಅದನ್ನ ಮಾಡ್ತಾರೆ, ಮಾಡಬಹುದು ಅಂತ ನಾವು ಇದೀವಿ. ಅವ್ರು ಹೇಳಿದಂತೆಲ್ಲ ಎಲ್ಲ ಒಂದು ಆಗ್ರಹಗಳಿಗೆ ಸರ್ಕಾರ ಮನ್ನಣೆ ಕೊಡಬಾರ್ದು. ಅವ್ರ ಮೇನ್ ಸ್ಟ್ರೀಮ್ಗೆ ಏನ್ ಬೇಕು, ಬದುಕೋದಕ್ಕೆ ಏನ್ ಬೇಕು, ನಾವು ಹೇಗೆ ಬದುಕ್ತಾ ಇದೀವಿ, ನಾವು ಸಾಮಾನ್ಯರು ಯಾವ ರೀತಿ ಬದುಕ್ತಾರೆ, ಅವ್ರಿಗೂ ಮನೆ ಇರುತ್ತೆ, ಅವ್ರಿಗೂ ಹಳ್ಳಿ ಇರುತ್ತೆ, ಅವ್ರಿಗೂ ಜೀವನ ಅವ್ರ ಯಾಕೆ ಕಡಿಮೆ ಆಗ್ತಾ ಇದೆ ಮೇಲಿಂದ ಅವರು ಸಂಬಂಧಿಕರು ಹೊಂದಿದ್ದಾರೆ, ಅಲ್ಲಿನ ಜೀವನ ಇರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನೀವು ಅಂಡರ್ಸ್ಟ್ಯಾಂಡಿಂಗ್ ಏನ್ ಅನ್ಕೊಳ್ತಾ ಇದ್ರು ಆ ರೀತಿ ಇರಕ್ಕಾಗಲ್ಲ. ಅವರು ಪೂರಕವಾದಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಶಾಂತಿಯುತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಹಂತ ಇದು. ಇದರಿಂದ ನಾವು ಒಳ್ಳೆ ಸಮಾಜವನ್ನು ಕಟ್ಟಬಹುದು, ಅದಕ್ಕೆ ನಾವು ಬೆಂಬಲ ಕೊಡೋ ಸೂಚನೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅದು ಕುಮಾರ್ ಗೌಡ್ರೆ, ದಾನಶ್ರೀ ಅನಸೂಯ ಅಂತ ಹೇಳಿ, ಸೀತಕ್ಕ ಅಂತ ಇವ್ರನ್ನ ಕರೀತಾರೆ, ಅವರ ಪೂರ್ವದ ಹೆಸರು. ನಕ್ಸಲೈಟ್ ಆಗಿದ್ದಾಗ ಸೀತಕ್ಕ ಅಂತ. ರೈಟ್ ನಾವು ವಾಟ್ ಇಸ್ ಶಿ ಅಂತ ನೋಡೋದಾದ್ರೆ, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ತೆಲಂಗಾಣ. ನಕ್ಸಲೈಟ್ ಆಗಿದ್ದ ಒಬ್ಬ ಹೆಣ್ಣು ಮಗಳು ಇವತ್ತು ಸಮಾಜದ ಮುಖ್ಯವಾಹಿನಿ ತಂದು ಇದೇ ರೀತಿ ಸರೆಂಡರ್ ಆಗಿ ಮುಂದೊಂದು ದಿವಸ ಅದೇ ಮಹಿಳೆ ಮತ್ತು ಮಕ್ಕಳು ಅಂದಾಗ ಅಲ್ಲಿ ಮಿನಿಸ್ಟ್ರಿಯನ್ನು, ಆ ಸ್ಥಾನವನ್ನು ಅಲಂಕರಿಸ್ತಾರೆ ಅಂದರೆ ಅವಕಾಶವನ್ನು ಕಾಂಗ್ರೆಸ್ ಮಾಡಿಕೊಡ್ತಾ ಇದೆ, ಅದನ್ನು ವಿರೋಧಿಸ್ತಾ ಇದೆ BJP. ಹಾಗಲ್ಲ ಮೇಡಮ್, ನೋಡಿ, ಹಾಗಾದ್ರೆ ಯಾವಾಗ 60ನೇ 70ನೇ ಇಸ್ವಿಯಲ್ಲಿ ನಕ್ಸಲ್ ಚಟುವಟಿಕೆ ಶುರುವಾಯಿತು, ಆವಾಗ ದೇಶಾದ್ಯಂತ ಹಿಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇಲ್ಲಿ ನಾವು ಪಕ್ಷನ ಟೀಕೆ ಮಾಡುವಂಥದ್ದು ಹೋಗ್ಬಾರ್ದು. ಯಾಕಂದ್ರೆ ನೇಪಾಳಿಂದ ಕನ್ಯಾಕುಮಾರಿವರೆಗೂ ಏನು ರೆಡ್ ಕಾರ್ರಿಡರ್ ಇತ್ತು, ದಿವರ್ ಆಲ್ ದ ನಕ್ಸಲ್ ಎಫೆಕ್ಟೆಡ್ಸ್. ಏನಂತ ಇರ್ತಿದ್ರು, ಅಸಮಾನತೆ, ಪಕ್ಷದ ವಿರುದ್ಧ, ಏನಂತ ಸರ್ಕಾರದ ವಿರುದ್ಧ, ಟಿ ಎಸ್ಟೇಟ್ಸು, ಎಂತ ಫ್ಯಾಕ್ಟ್ರಿ ಓನರ್ಸ್, ಅವ್ರ ವಿರುದ್ಧ ಇದು ಮಾಡ್ತಾ ಇದ್ದಂಥದ್ದು. ಹಂತವಾಗಿ ಏನು ಎಲ್ಲ ಸರ್ಕಾರಗಳು ಅವರವರ ಕಾರ್ಯಕ್ಷಮತೆಯಾಗಿ ಏನೇನು ಮಾಡ್ಕೊಂಬಂದ್ರು. ಆದರೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಇಟ್ ಟುಕ್ ಎ ಟಫ್ ಸ್ಟ್ಯಾಂಡ್ ಟು ದ ಪ್ರೀವಿಯಸ್ ಗವರ್ಮೆಂಟ್ಸ್. ಏನಂದ್ರೆ ಅವ್ರು ಎಲ್ಲಿ ಶೋಷಣೆ ಅಂತ ಇದ್ರು ಅಲ್ಲಿ ರೋಡ್ ನೆಟ್ವರ್ಕ್ಸ್ ಆಯ್ತು, ಮೊಬೈಲ್ ನೆಟ್ವರ್ಕ್ಸ್ ಆಯ್ತು, ಅಭಿವೃದ್ಧಿ ಆಯ್ತು. ಅಲ್ಲಿ ಇಟ್ ವಾಸ್ 2900 ಕಿಲೋಮೀಟರ್ಸ್ ರೋಡ್ ನೆಟ್ವರ್ಕ್ಸ್, ನಾವು ಇಟ್ ಇಸ್ 11,500 ಕಿಲೋಮೀಟರ್ಸ್ ನೆಟ್ವರ್ಕ್ಸ್. ಮೊಬೈಲ್ ಟವರ್ ವಾಸ್ ಹಾರ್ಡ್ಲಿ 1000, ಇವಾಗ ಮೋರ್ ದನ್ 4,500 ಮೊಬೈಲ್ ನೆಟ್ವರ್ಕ್ಸ್. ಈ ತರದ ಅಭಿವೃದ್ಧಿ ಇದ್ದಾಗ ಅವ್ರು ಯಾವ್ದು ಶೋಷಣೆ ಅಂತ ಇದ್ರು, ಅಲ್ಲಿ ಜನರ ಅಭಿವೃದ್ಧಿ ಕಾಣಿಸ್ಬೇಕಾದಾಗ, ಇದ್ ಮಾಡ್ಬೇಕಾದಾಗ ಈ ಶೋಷಣೆ ಅನ್ನೋ ಪದಕ್ಕೆ ನಾಯಕತ್ವ ಇಲ್ಲ. ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಯಾರು ನಾಯಕರಿದ್ದಿಲ್ಲ. ಕೇಂದ್ರದ ಏನ್ ಸ್ಟಫ್ ಆಗಿತ್ತು, ಯಾವುದು ಸೆಕ್ಯೂರಿಟಿ ರಿಲೇಟೆಡ್ ಆಪರೇಷನ್ಸ್ಗೆ ಅರ್ಲಿಯರ್ ಇದ್ದಿದ್ದು ಒಂದು 3,100 ಕೋಟಿ, 1,000 ಕೋಟಿ ಇದ್ದಿದ್ದು. ಕೇಂದ್ರ ಸರ್ಕಾರ ಬಂದಾದ್ಮೇಲೆ ಇದನ್ನ ಡಬಲ್ ದಿ ಅಮೌಂಟ್ 6,000 ಮೇಲೆ ಇದ್ದಂಥದ್ದು. ಅವಾಗ ಸರ್ಚಿಂಗ್ ಆಪರೇಷನ್ಸ್ ಆಗ್ಬೋದು, ಕೋಂಬಿಂಗ್ ಆಗ್ಬೋದು, ಇವರ ಹುಟ್ಟನ್ನು ಅಡಗಿಸಂಥದ್ದು. ಎಲ್ಲಿ ಯಾವಾಗ 30 ವರ್ಷದಿಂದ ಏನು ಪ್ರಜಾಪ್ರಭುತ್ವದ ಓಟನ್ನು ಹಾಕ್ಲೇ ಇಲ್ವೋ ಜನರು, ಅವರು ಅದರಲ್ಲಿ ಪಾಲ್ಗೊಂಡ್ರು. ಯಾಕೆಂದ್ರೆ ಅಲ್ಲಿ ಅಭಿವೃದ್ಧಿ ಕಾಣಿಸ್ತು. ದಿಸ್ ಇಸ್ ದ ವೇ. ಅರ್ಲಿಯರ್ 2009 ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ 685 ಡಿಸ್ಟ್ರಿಕ್ಟ್ಸ್ ನಲ್ಲಿ ನಕ್ಸಲ್ ಇದ್ದಿತ್ತು. ಆದ್ರೆ ಇವತ್ತು ಇಟ್ ಈಸ್ ಸ್ಟಾಮಿನೆಂಟ್ ಟು ದ ಒಂದು 40ರಿಂದ 50-60 ಜಿಲ್ಲೆಗಳಿಗೆ ಸೀಮಿತವಾಗಿದೆ. ಅದಕ್ಕೇನೆ ಅಮಿತ್ ಶಾ ಅವರು ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತಗೊಂಡಿದ್ದಂಥದ್ದು. ಬೈ 2026 ನಕ್ಸಲ್ ವಿಲ್ ಬಿ ಆನ್ 31st ಅಂದಾಗ ತಿವಿ ಅಂತ. ಅಂದ್ರೆ ಮೇಡಮ್, ನಾನು ಹೇಳ್ತಾ ಇರೋದು ಮುಖ್ಯವಾಹಿನಿಗೆ ಬರೋದ್ರಲ್ಲಿ ನಮ್ ತಪ್ಪೇ. ಅಂದ್ರೆ ನಾವೇನ್ ಹೇಳ್ತಾ ಇದ್ರು ಅಂದ್ರೆ, ದ ಗವರ್ಮೆಂಟ್ ಹ್ಯಾಸ್ ಟು ಬಿ ಟಫ್. ಯಾವ ರೀತಿ ಟಫ್ ಅಂದ್ರೆ, ನೀವು ಮುಖ್ಯವಾಹಿನಿಗೆ ಬರ್ತಾ ಇದ್ದೀರಾ, ಬಟ್ ವಿ ವಿಲ್ ವಾಚ್ ಯೋರ್ ಮೂಮೆಂಟ್ಸ್. ವಿ ವಿಲ್, ನಿಮ್ದೇನ್ ತಪ್ಪಿದೆಯೋ ಅದು ಈ ಸಂವಿಧಾನದ ಪರವಾಗಿ ನಿಮಗೆ ಶಿಕ್ಷೆ ಆಗ್ಬೋದು, ಏನಾಗ್ಬೋದು, ಹಾಗೆ ಆಗುತ್ತೆ, ಅದಾಗುತ್ತೆ. ಆದ್ರೆ ನಮ್ದು ಆ ರೀತಿ ರೋಸಿ ವೆಲ್ಕಮ್ ಮಾಡಿದಾಗ ನಾಳೆ ಇನ್ನೊಬ್ಬ ಏನೋ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಬಂದ್ಬಿಟ್ಟು ನಾನು ಮುಖ್ಯಮಂತ್ರಿ ಎದುರುಗೇನೆ, ಉಪಮುಖ್ಯಮಂತ್ರಿ ಎದುರುಗೇನೆ, ಗೃಹ ಮಂತ್ರಿ ಎದುರುಗೇನೆ ಶರಣಾಗ್ಲೇಬೇಕು ಅಂದಾಗ ನಮ್ಮ IG ಪೊಲೀಸ್ ವ್ಯವಸ್ಥೆ ಏನಾಗಬೇಕು, ಇಡೀ ದೇಶದಲ್ಲಿ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಅತ್ಯುತ್ತಮವಾದದ್ದು ಆಗ್ಬೇಕಾದಾಗ ಅವ್ರ ಮನೋಬಲ ಕುಂಗ್ಬಾರ್ದು. ನಾನು ಹೇಳ್ತಾ ಇರೋದೇನಂದ್ರೆ, ಸರ್ಕಾರ ನೀವು ಏನೇ ಕ್ರಮ ಕೈಗೊಂಡಾಗ್ಲೂ ಟಫ್ ಸ್ಟ್ಯಾಂಡ್ ತಗೊಳ್ಳಿ. ನಿಮ್ಮ ಮೂವ್ಮೆಂಟ್ಸ್, ಎವ್ರಿ ಮೂವ್ಮೆಂಟ್ ಆಫ್ ಯೋರ್ಸ್ ವಿಲ್ ಬಿ ವಾಚ್. ನೀವು ಮುಖ್ಯವಾಹಿನಿಗೆ ಬಂದಿದ್ದೀರಾ, ಮತ್ತೆ ನೀವು ಮುಖ್ಯವಾಹಿನಿಗೆ ಬಂದು ನಾವು ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟು ನಿಮ್ಗೆಲ್ಲ ಮಾಡಿದಾಗ ವಿ ಶುಡ್ ಹ್ಯಾವ್ ಎ ಗ್ಯಾರಂಟಿ ದಟ್ ಯು ಡೋಂಟ್ ಗೋ ಬ್ಯಾಕ್ ಟು ದಟ್. ಇಲ್ಲ ಅಂದ್ರೆ ನೀನು ನಗರದಲ್ಲೇ ಇಟ್ಕೊಂಡು ಮತ್ತೆ ಕಾಡಿನ ಚಟುವಟಿಕೆ ಮಾಡಿದಾಗ ಮತ್ತೆ ಎಂತ ರಕ್ತದ ನೆತ್ತರು ಹರಿಸುವ ಆಗದೆ ಅಂತ ಏನ್ ಗ್ಯಾರಂಟಿ? ಇದನ್ನ ನಾವು ಗವರ್ಮೆಂಟ್ ನ ಟಫ್ ಸ್ಟ್ಯಾಂಡ್ ತಗೊಳ್ಳಿ. ಅದು ಅವ್ರನ್ನ ಲೀನಿಯನ್ಸ್ ಆಗಿ ಕೊಡ್ಬೇಡಿ, ಅವ್ರು ಯಾವುದೇ ಇದಕ್ಕೂ ಅಷ್ಟು ಈಸಿಯಾಗಿ ಒಪ್ಕೊಂಬೇಡಿ ಅಂತ ಹೇಳ್ತಾ ಇರುವಂತದ್ದು. ಟಫ್ ಅನ್ನೋದಕ್ಕೆ ನಾನು ಒಂದು ಅವ್ರಿಗೆ ಬೇಜಾರಾಗಬಹುದು, ಆದ್ರೂ ಬೇಜಾರಾಗಬಹುದು ಅವರು ವಕ್ತಾರರಿಗೆ. ಆದ್ರೂ ಸಂಯಮದಿಂದ ಕೇಳ್ತೀನಿ. ಈಗ
ಸೈಲೆಂಟ್ ಸುನೀಲ್ ಅನ್ನೋನ್ನ ಬಿಜೆಪಿನ ಟಿಕೆಟ್ ಕೊಡುವ ಹಂತಕ್ಕೆ ತಗೊಂಡೋಗಿದ್ದಂಥವ್ರು ಯಾವ ಟಫ್ನ ನೀವು ಅನುಸರಿಸಿದ್ರಿ Okay, ಅದನ್ನ ನಾವು ಕ್ವಶನ್ ಹೇಳ್ಬೇಕಲ್ವಾ? ಇಂಥವ್ರು ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಪ್ರಿಯಾಂಕಾ ಖರ್ಗೆ ನಿಂತವನು ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಂತವನು 23 ಕೇಸ್ಗಳಲ್ಲಿದ್ದಾನೆ, ಕೊಲೆ ಕೇಸ್ನಲ್ಲಿದ್ದಾನೆ, ಎಲ್ಲದರಲ್ಲಿ ಇದ್ದಾನೆ. ಅಂತವನ್ಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಬಿಜೆಪಿ ದೆಹಲಿಯಲ್ಲಿ ಅಮಾನುಲ್ಲಾ ಖಾನ್ ಇಡೀ ದೆಹಲಿಯಲ್ಲಿ ದಂಗೆ ಇದ್ ಮಾಡ್ತಾ ಇದ್ರಂಥದ್ದು. ಆಪ್ ಅವ್ರು ಹಂಗೆ ಇದ್ದಾರೆ, ಏನು ಮಾಡ್ಲೇ ಇಲ್ಲ. ಅದು ಓಕೆ, ಇವ್ರು ಕಾಂಗ್ರೆಸ್ ನಮ್ಮ ಇವ್ರ ಬಗ್ಗೆ ಯಾರೋ ಇದು ಮಾಡ್ತಾ ಇದ್ರು, ವಿನಯ್ ಕುಲಕರ್ಣಿ, ಯೋಗೇಶ್ ಗೌಡ್ನ ಕೊನೆಯಲ್ಲಿ ಸೀದಾ ಸಾದಾ ಸಾಕ್ತಿ ಅವ್ರು ಇದನ್ನೇ ಹೇಳ್ತಾ ಇದ್ದಾರೆ, ಕೊಲೆಗಾರ ಹೌದೇ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕಾಂಗ್ರೆಸ್ ಅವ್ರು ಏನೂ ಮಾಡ್ಕೊಂಡಿಲ್ಲ. ನಾವ್ ಹೇಳ್ತಾ ಇರೋಂಥದ್ದು ಇನ್ಸ್ಟೆನ್ಸಸ್ ಬೇರೆ ಇರುತ್ತೆ, ತಮ್ಮ ಮನೆ ಇದನ್ನ ನೋಡ್ಕೊಳ್ಳುವಂಥದ್ದು. ನಾವಿಲ್ಲಿ ಸಮಾಜದ ನಕ್ಸಲ್ ಅಂತ ಒಂದು ಪಿಡುಗೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇಲ್ಲಿ ಯಾವುದೇ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ. ಸಮಾಜದಲ್ಲಿ ನಾವು ಒಬ್ಬರಾಗಿರ್ಬೇಕಾದಾಗ ಆ ಸಮಾಜದಲ್ಲಿ ಯಾರು ಹೊರಗಡೆ ಹೋಗಿರ್ತಾರೋ ಅವ್ರನ್ನ ಮೈನ್ ಸ್ಟ್ರೀಮ್ ತಗೊಬಂದಾದ್ಮೇಲೆ ಟಫ್ ಸ್ಟ್ಯಾನ್ಸ್ ಅಲ್ಲಿ ತಗೊಂಡು ನಾವು ಸಂವಿಧಾನದಲ್ಲಿ ಇಲ್ಲಿರುವಂತ ನಾಗರಿಕರು ಈ ಕಾನೂನಲ್ಲಿ ಇದ್ದಿರ್ತೀರಾ, ನೀವೇನ್ ಬಂದಿದ್ದೀರಾ, ನಿಮ್ಗೂ ಲೀನಿಯನ್ಸ್ ಅಲ್ಲ, ಈ ಕಾನೂನು ಅಡಿಯಲ್ಲೇ ಈ IPC ಸೆಕ್ಷನ್ಸ್ ಅಲ್ಲೇ ನೀವು ನಡಿಬೇಕನ್ನೋದು ನಮ್ಮ ಆಲೋಚನೆ. ಲಾಸ್ಟ್ ರಿಯಾಕ್ಷನ್ ನೋಡಿ, ನಮ್ಮ ಆಪ್ತ ಸ್ನೇಹಿತರು ಒಂದು ವಿಚಾರ ಎತ್ಬಿಟ್ಟು ಹೇಳಿದ್ರು, ಅದರದ್ದೇ ಕಂಟಿನ್ಯೂಯೇಷನ್ ನಾನು ಹೇಳೋದಾದರೆ, ನಾಳೆ ಕಂಪ್ಯಾರಿಸನ್ ತಗೊಂಡು ಔಟ್ಲ್ಯಾಂಡ್ ನಕ್ಸಲೈಟ್ಸ್ ಆಕ್ಟಿವಿಟೀಸ್ ಏನು ಮಾಡಿ ಬಂದು ಶರಣಾಗಿದ್ದಾರೆ, ಅದೇ ರೀತಿ ಇನ್ಲ್ಯಾಂಡ್ ಸೋ ಕಾಲ್ಡ್ ನಕ್ಸಲೈಟ್ಸ್ ಥರನೇ ಮಾಡಿರೋವಂಥವ್ರು ಹೋಗಿ ಫೋಟೋ ಶೂಟ್ ಮಾಡ್ಕೊಂಬಿಟ್ಟು ನಾವಿವತ್ತು ಪರಿವರ್ತನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಏನು ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದವರು? ನಾನು ಕೊನೆಯದಾಗಿ ಹೇಳೋವಂಥದ್ದು, ಈ ವಿರೋಧ ಪಕ್ಷದ ನಮ್ಮ ಇವರು ಮಿತ್ರರು ಈ ಫೋಟೋ ಶೂಟ್ ಅನ್ನೋ ಪದವನ್ನು ನಾನು ಖಂಡಿಸ್ತೀನಿ. ಒಂದು, ಅದನ್ನು ಅವರು ಒಬ್ಬ ಜವಾಬ್ದಾರಿ ಪಕ್ಷದವರಾಗಿ ಆ ರೀತಿಯಾಗಿ ಹೇಳ್ಬಾರ್ದು. ಒಂದು, ಯಾಕೆ ಒಂದು ನಿಮಿಷ ಇರಿ ಸರ್ ಮಾಡೋ ಕೇಳಿ ಒಂದು ನಿಮಗೆ ನೋಡಿ ಮೇಡಮ್, ಮುಖ್ಯಮಂತ್ರಿ ಮುಂದೆ ಒಬ್ಬ ನಕ್ಸಲರ ಅವರು ಹಿಂದೆ ನಾವು ಅವ್ರನ್ನ ಕ್ರಿಮಿನಲ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಮುಖ್ಯಮಂತ್ರಿ ಮುಂದೆ ಬಂದು ನಿಂತ್ಕೊಂಡು ಅವ್ರನ್ನ ನಿಲ್ಲಿಸ್ಕೊಂಡು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಕೊಡಬೇಕು ಅನ್ನೋ ಒಂದು ಆ ಲೆವೆಲಿಗೆ ತರಬೇಕಾದ್ರೆ ಹಲವಾರು ಪ್ರೋಸೆಸ್ಗಳು ನಡೆದಿರ್ತವೆ. ಸುಮ್ಮನೆ ಅವ್ರನ್ನ ಏಕಾಏಕಿ ತಂದು ಬಂದು ನಿಲ್ಸಲ್ಲ. ಒಂದು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವ್ರನ್ನ ನಿಲ್ಲಿಸ್ಕೊಂಡು ಮಾಡುವಂತ ಉದ್ದೇಶ ಒಂದೇ. ಅವ್ರನ್ನ ಸುಮ್ಮನೆ ಫ್ರೀಯಾಗಿ ಏನ್ ಬಿಟ್ಬಿಡೋದಿಲ್ಲ, ಅವ್ರ ಮೇಲೆ ಕಣ್ಣಿಟ್ಟಿರ್ತಾರೆ, ಸರ್ಕಾರ ಕಣ್ಣಿಟ್ಟಿರುತ್ತೆ. ಒಂದ್ ನಿಮಿಷ ಇರ್ರಿ, ಸರ್ಕಾರ ಕಣ್ಣಿಟ್ಟಿರುತ್ತೆ. ಎಲ್ಲಾ ಸರ್ಕಾರ ಒಂದು ಕಾನೂನ ಇದಕ್ಕೆ ಒಳಪಡಬೇಕು ಅಂತ ಷರತ್ತುಗಳನ್ನು ಕೂಡ ಹಾಕಿರುತ್ತೆ. ಇದರ ಮುಖೇನ ಈ ದೇಶದಲ್ಲಿ ಕರ್ನಾಟಕದಲ್ಲಿ ನಾವಿದ್ದೀವಿ, ಉತ್ತರ ಭಾರತದಲ್ಲಿ ನಾವಿಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇದು ಈ ಹಲವಾರು ರಾಜ್ಯಗಳಲ್ಲಿ ನಕ್ಸಲಿಸಮ್ ಏನಿದೆ ತುಂಬಾ ಇದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದ್ ನಿಮಿಷ ಇರ್ರಿ, ನಿಮಗೆ ಏನ್ ಬರೀ ಮಾತಾಡ್ತೀನಿ ಅಂತ ಮಾತಾಡ್ತೀರಾ? ಉದ್ದೇಶ ಇಷ್ಟೇ, ಇಡೀ ದೇಶದಲ್ಲಿ ಈ ನಕ್ಸಲಿಸಮ್ ಅನ್ನೋದು ಕಡಿಮೆ ಆಗ್ಬೇಕು. ಅದಕ್ಕೆ ಕರ್ನಾಟಕವೇ ಮುನ್ನುಡಿ ಆಗ್ಬೇಕು. ಅವ್ರ ಮೇಲೆ ಏನ್ ಆಕ್ಷನ್ ತಗೋಬಾರ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕಣ್ಣಿಟ್ಟಿರುತ್ತೆ, ನಮ್ಮೆಲ್ಲ ಇಟ್ಟಿರುತ್ತೆ. ಅಂದ್ಮೇಲೆ ನಕ್ಸಲಿನ ಬಿಟ್ಟು ಆಚೆ ಬಂದವ್ರ ಮೇಲೆ ಕಣ್ಣು ಇನ್ನು 10 ದಿನ ಕಣ್ಣಿಟ್ಟಿರುತ್ತೆ. ಅದರಿಂದ ಇಲ್ಲಿ ಯಾವುದು ಫೋಟೋ ಶೂಟ್ ಆಗಲಿ ಇದು ಅದರ ಪ್ರಶ್ನೆ ಇಲ್ಲ. ಇಲ್ಲಿ ಸರ್ಕಾರದ ಮುಖಾಂತರ ಯಾವ ತರ ಮಾಡ್ತಾ ಇದ್ರೆ ಅದನ್ನ ಜನಕ್ಕೆ ಹೇಳಿ ಸ್ವಾಮಿ ನೀವು. ಒಂದು ಒಳ್ಳೆ ಸಂದೇಶ ಹೋಗ್ಲಿ, ಅಲ್ಲಿ ನಕ್ಸಲರು ಕೂಡ ಬಂದು ಶರಣಾಗ್ಲಿ ಆಯಾ ರಾಜ್ಯದಲ್ಲಿ ಅನ್ನೋದು ಒಂದು ಇದರ ಸಂದೇಶ. ಎಲ್ಲರಿಗೂ ಬದುಕುವ ಹಕ್ಕಿದೆ. ಅವರು ಮುಖ್ಯವಾಹಿನಿಗೆ ಬಂದು ಒಳ್ಳೆ ಬದುಕನ್ನು ಕಟ್ಕೊಳ್ತಾರೆ ಅಂದ್ರೆ ಅದು ಸ್ವಾಗತಿಸಬೇಕಾಗುತ್ತೆ. ನಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ. ನಾವು ಮುಖ್ಯವಾಹಿನಿಯಲ್ಲಿ ಇದ್ದೀವಿ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ಅದೇ ರೀತಿಯಲ್ಲಿ ಸರ್ಕಾರಗಳು ಸಹ ಅಂತ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಮಾಡದ ತಪ್ಪಿಗೆ ಶಿಕ್ಷೆಯನ್ನೇ ಅನುಭವಿಸಲೇಬೇಕು. ಈಗ IPC ಸೆಕ್ಷನ್ ಪ್ರಕಾರ ಏನು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಅನ್ಪ್ಲಾನ್ಡ್ ಅದು ಸರ್ಕಾರದ ತಪ್ಪು ಉಪ್ಪುಗಳನ್ನು ನಾವು ನೋಡೋಣ. ಅವರು ಮುಖ್ಯವಾಹಿನಿಗೆ ಬಂದ ನಂತರ
ಅವರಿಗೆ IPC ಸೆಕ್ಷನ್ ಪ್ರಕಾರ ಯಾವ ಶಿಕ್ಷೆ ಅನುಭವಿಸಬೇಕು ಅದನ್ನು ಅನುಭವಿಸಬೇಕಾಗುತ್ತೆ. ಅದನ್ನು ಸಹ ಸರ್ಕಾರ ವಹಿಸ್ಕೊಂಡು ಆ ಶಿಕ್ಷೆಯನ್ನು ಕೊಟ್ಟು ಪರಿವರ್ತನೆಗೊಳಿಸಬೇಕು. ಸಮಾಜಮುಖಿಯಾಗಿ ಒಳ್ಳೆ ಸಂದೇಶವನ್ನು ಮೇಡಮ್ ಇಲ್ಲಿ ಇದು ಏನಂತಾರೆ ನಕ್ಸಲ್ ಮುಕ್ತ ರಾಜ್ಯ ಆತರ ಅಂತಲ್ಲ, ಇವ್ರು 6 ಜನ ಮಾತ್ರ ನಕ್ಸಲ್ ಅಂತಲ್ಲ, ಇನ್ನು ಹಲವಾರು ಜನರು ಇದ್ದಾರೆ. ಇದ್ರಲ್ಲಿ ಮೇನ್ ಏನಿರೋಂಥದ್ದು ರವೀಂದ್ರ ಅನ್ನೋನು ಮಿಸ್ಸಿಂಗ್ ಇದ್ದಾನೆ. ನಾವ್ ಹೇಳುವಂಥದ್ದು ಇವ್ರು 6 ಜನ ಶರಣಾಗತರಾಗಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ನೆತ್ತರು ಹರಿಬಾರ್ದು. ಮತ್ತೆ ನೆತ್ತರು ಹರಿತು ಅಂತಂದ್ರೆ ಈ ಸರ್ಕಾರನೇ ಕಾರಣ ಆಗುತ್ತೆ. ಯಾಕಂದ್ರೆ ಈ ಸರ್ಕಾರ ಕಾರಣ ಆಗುತ್ತೆ, ಈ ಸರ್ಕಾರ ಕಾರಣ ಆಗುತ್ತೆ. ಅದಕ್ಕೆ ಇವರು ಉತ್ತರದಾಯ ಆಗಿರ್ತಾರೆ. ಅದಕ್ಕೆ ನಾವು ಹೇಳ್ತಾ ಇರೋಂಥದ್ದು ಟಫ್ ಸ್ಟ್ಯಾಂಡ್ ತಗೊಳ್ಳಿ, ಕಾನೂನು ಪ್ರಕಾರ ಏನ್ ಪ್ರಕ್ರಿಯೆ ಮಾಡಬೇಕು ಅದನ್ನ ಮಾಡಬೇಕಾಗಿರೋದು. ರಿಷಿಕ್ ಅವರು, ಶಶಿಧರ್ ಅವರು, ಪ್ರಸಾದ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರುಗಡೆ ನಕ್ಸಲ್ ಹೋರಾಟಗಾರರು ಶರಣಾಗಿದ್ದಾರೆ. ಇದನ್ನು ಸರಿಯಾದ ರೀತಿಯ ಪದ್ಧತಿಯ ಅನುಸಾರವಾಗಿ ಆಗಿಲ್ಲ ಅನ್ನೋದು BJP ಆಕ್ಷೇಪ. ಯಾಕಂದರೆ ಪಶ್ಚಿಮ ಘಟ್ಟ ಅಂದ ಸಂದರ್ಭದಲ್ಲಿ ನಕ್ಸಲ್ನಿಂದ ನಲುಗಿ ಹೋದಂಥ ಹಲವಾರು ಸನ್ನಿವೇಶಗಳನ್ನು ಆ ಭಾಗದ ಜನ ಅನುಭವಿಸಿ ಬಿಟ್ಟಿದ್ದಾರೆ. ಇವತ್ತು ಪರಿವರ್ತನೆಯೋ ಮಗದೊಂದು ಹೆಸರಿನಲ್ಲಾದರೂ ಕೂಡ ನೋಡಿ 6 ಜನಕ್ಕಷ್ಟೇ ಸೀಮಿತ ಅಲ್ಲ ನಕ್ಸಲೈಟ್ ಅಂದ ಸಂದರ್ಭದಲ್ಲಿ. ಇವತ್ತು ಅದೇ ಗುಂಪಿನ ರವೀಂದ್ರ ಕೇರಳದಲ್ಲಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿರೋದ್ರಿಂದಾಗಿ ದ ಟಫ್ ಸ್ಟ್ಯಾಂಡ್ ಅಂತ ಏನು ಕರಿತೀವಿ, ಏನೇ ಪ್ರಕ್ರಿಯೆಗಳಾಗೋದಿದ್ರು ಕೂಡ ಸರಿಯಾದಂಥ ನಿರ್ಧಾರಗಳನ್ನು ಮಾಡಿ ನಂತರದ ಸಂದರ್ಭದಲ್ಲಿ ಈ ರೀತಿ ಶರಣಾಗತಿ ಅಥವಾ ಮತ್ತೊಂದು ಪ್ರಕ್ರಿಯೆಗೆ ಅನುವು ಮಾಡಿಕೊಟ್ರೆ ಸೂಕ್ತ ಅನ್ನುವಂತಹ ವಾದದ ನಡುವೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.